ಸ್ವರ್ಗ ಲೋಕಾದಿಗಳಿಂದಲೂ ಸ್ವರೂಪದ ಆನಂದವು ಪ್ರಾಪ್ತವಾಗಲಾರದು. ನಾವೆಲ್ಲ ಪುಣ್ಯ ಮಾಡಿ ಆ ಲೋಕ ಹೊಂದು ಕ್ಷೀಣೆ ಪುಣ್ಯ ಮೃತ್ಯು ಲೋಕ ಶಾಂತಿ ಅಂತ ರೊಕ್ಕಿರು ಮಠ ಚೈನಿ ಹೊಡೆದು ಬಂದಂಗದ. ಹೌದಿಲ್ಲ? ಸ್ವರ್ಗ ಲೋಕಾದಿಗಳು ಎಲ್ಲ ವೈಭವ ಇವು ಎಲ್ಲ ಪುಣ್ಯ ತೀರಿದ ಮ್ಯಾಗ ಮತ್ತು ಇಲ್ಲಿ ಬರಬೇಕ ನೀ ಮತ್ತೆ ಲೋಕಕ್ಕೆ. ಇಲ್ಲಿ ತಯಾರಾಗಿ ಮಾಡಿದ ಕರ್ಮಕ್ಕನುಸಾರವಾಗಿ ಅವೆಲ್ಲ ಸ್ವರ್ಗ ನರಕ ಆ ಜನ್ಮ ಜನ್ಮ ಅಂತ ತಿರುಗುದನ. ಒಟ್ಟು ಕರ್ಮಗಳನ್ನು ಮಾಡಿ ಪುಣ್ಯ ಕರ್ಮ ಮಾಡಿರೋ ಬರುದನ, ಪಾಪ ಕರ್ಮ ಮಾಡಿರೋ ಜನ್ಮ ಬರುದನ. ಜನ್ಮಕ್ಕೆ ಬರದಂಗ ಮುಕ್ತ ಆಗ್ಬೇಕು ಅನ್ನೋಂಗಿದ್ರ ಜ್ಞಾನವನ್ನು ಮಾಡ್ಬೇಕು. ಯಥಾರ್ಥ ಜ್ಞಾನ, ನಾನು ಯಾರಿದ್ದೇನೆ ಅನ್ನೋಂಥ ಜ್ಞಾನ ಮಾಡ್ಬೇಕು. ನೀ ಅಜ್ಞಾನದೊಳಗಿನ ಕರ್ಮಗಳೇನದಾವಲ್ಲ ಅಜ್ಞಾನವನ್ನು ಕಳಿದು, ಏನು ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೀಲ. ಏನ್ ಮಾಡೋದು ನೀನು ಕರ್ಮಕಾಂಡದ? ಒಡೆತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಕುಳಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ ಅಂದ. ನೀ ಯಾರದನ್ನ ತಿಳ್ಕೊಂಡ್ರೆ ನಿನಗೆ ಇದರದ ಸ್ವರ್ಗ ಲೋಕ ಇವು ನರಕ ಎರಡೂ ಎರಡನ್ನು ಬೆಂಕಿ ಹಚ್ತಾನ ಜ್ಞಾನ ಮಾಡ್ಕೊಂಡ. ಎಲ್ಲಾ ಕರ್ಮಗಳು ನಾಶ ಆಗ್ಬೇಕು. ಜ್ಞಾನ ಆತಂದ್ರೆ, ನಿನ್ನ ಸ್ವರೂಪದ ಎಚ್ಚರ ಆತಂದ್ರೆ ಎಲ್ಲ ಭಸ್ಮ ಆಗ್ಬೇಕು. ಜ್ಞಾನಾಗ್ನಿ ಸರ್ವಕರ್ಮ ನೀ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಅದಕ್ಕೆ ಜ್ಞಾನವನ್ನು ಪಡೆಯುವುದು ಬಹಳ ಮಹತ್ವದ. ಮನುಷ್ಯನ ಜನ್ಮಕ್ಕೆ ಬಂದವ್ರು ಎಲ್ಲರಿಗೂ ಅವಕಾಶ ಐತಿ ಅದನ್ನ ಮಾಡ್ಕೊಳಿಕ್ಕೆ. ಅದಕ್ಕೆ ಅದನ್ನ ಮಾಡ್ಕೋರಿಪ್ಪ ಮನುಷ್ಯನ ಜನ್ಮಕ್ಕೆ ಬಂದವ್ರು ಎಲ್ಲರೂ ಅಂತ. ಬೇಕಾದಂತ ಪಾಪಿ ಅದಾನಂದ ಸುಧಾ ಅವ ಅದನ್ನ ಹೊಂದಾಕ ಬರ್ತೈತಿ, ಪ್ರಯತ್ನ ಮಾಡಿರಿ. ಇದನ್ನ ಯಾರು ಹೇಳವ್ರು ನಿಮ್ಗಂತ? ಮತ್ತು ಅಜ್ಞಾನಿಗಳ ಸಂಘ ಮಾಡಿ ಯಾರು ಅಲ್ಲಿ ಅಂತ ಜಡಬುದ್ಧಿ ಜಡ ಸಂಘದಾಗ ಇದನ್ನ ನೆನಪಿ ತಂದು ಕೊಡವ್ರು ಯಾರು? ಮನುಷ್ಯನ ಜನ್ಮ ಸ್ವರೂಪ ಜ್ಞಾನವನ್ನು ಮಾಡ್ಕೊಳಕ್ ಮೀಸಲಾಗೈತಿ. ಇಂಥ ಜನ್ಮದಾಗ ಕತ್ತಿ ಕಾರ್ಬಾರ್ ಮಾಡ್ಕೊಂಡ್ ಕುಂತ್ರ ನಾವು ಮಾಡೋದೆಲ್ಲ ಕತ್ತಿ ಕಾರ್ಬಾರನಲ್ಲ. ಕತ್ತಿ ಸುಧಾ ಮಾಡೋದಿಲ್ಲ ನಿಮ್ಮಂಗ ಅಂತ ವ್ಯವಹಾರ ಮಾಡ್ತೀರಿ. ಹೌದಿಲ್ಲ? ಮನುಷ್ಯನ ಜನ್ಮದಲ್ಲಿ ಮಾಡ್ಕೊಳ್ಳೋ ಕೆಲಸ ಬಾಕಿ ಜನ್ಮದಾಗ ಮಾಡ್ಕೊಳಕ್ ಹತ್ತಿದ್ರೆ ಬರುದಿಲ್ಲ ಅದು. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನ ಮಾಡ್ಕೊಳಕ್ ಬರ್ತೈತಿ, ಬಾಕಿ ಜನ್ಮದಾಗ ಅವಕಾಶನೇ ಇಲ್ಲ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳಿದ್ದು. ಮನುಷ್ಯ ಕುಲದ ಜನನ ಲಾಭ ಎದರೊಳಗೈತೆ ಅಂದ್ರೆ ತನ್ನ ನಿಜವನ್ನು ತಿಳ್ಕೊಳ್ಳೋದ್ರೊಳಗ. ನಾವು ಪಾರಮಾರ್ಥ ಕಡೆ ಎಲ್ಲ ಕೊಟ್ಬಿಟ್ರೆ ಬಾಳೆ ಹೆಂಗ್ ನೋಡಿದ್ರು ಬರೋಬ್ಬರಿ ಅನಿಸ್ತದ್ರಿ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೋರಿ ನೀವು. ಇದ್ರ ಕಡೆ ಲಕ್ಷ ಕೊಟ್ರ ಏನೋ ಆದದ್ದೆಲ್ಲ ಒಳಿತೇ ಆಯ್ತು ಅನ್ನೋಕೈತಿ. ಒಳ್ಳೇದಾಯ್ತು ಬಿಡಪ್ಪ, ನಮ್ಗೆ ಚಲೋದಾತಿದು ಅಂತ ಏನ್ ಟೆನ್ಷನ್ ಆಗೋದಿಲ್ಲ ನಿನಗೆ. ಅದು ಒಂದು ಚಲೋನ ಆಯ್ತು ಬಿಡೋದು, ಮಾಡಿದ ಕರ್ಮ ಹೆಂಗಿರ್ತೈತಿ ಹೆಂಗ್ ನಡೆದೈತಿ ಬಿಡ, ಹೋಗ್ಲತ್ತ. ಅಖಂಡ ಆನಂದ ಸ್ವರೂಪದಲ್ಲಿ ಇರುವುದಕ್ಕ ಅವಧೂತ ಅಂತಾರೆ. ಸದ್ದ ತಿಳ್ಕೊಂಡು ಇದ್ರ ಲಾಭವನ್ನು ಹೊಂತಿ, ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ ನೋಡ್ರಿ. ಇದೇ ಜನ್ಮದಾಗ ಇದನ್ನ ಹೊಂದಕ್ ಸಾಧ್ಯ ಅದ? ಎಚ್ಚರಾದಿ ನಿತ್ಯತ್ವ ಮಠ ಎದ್ರ ಅನುಭವದಾಗಿರ್ತೀರಿ ನೀವು? ಸುಖದ ಅನುಭವದಾಗಿರ್ತೀರ, ದುಃಖದ ಅನುಭವದಾಗಿರ್ತೀರ? ಎಚ್ಚರಾದಿ ನಿತ್ಯತ್ವ ಮಠ ದುಃಖನ ಅದ. ನಿತ್ಯ ಹತ್ತಿ ಎಚ್ಚರ ಆಗೋ ಮಠ ಸುಖದ ಅನುಭವ ಅದ. ಆ ಸುಖದ ಅನುಭವ ಏನು ಅವಲಂಬಿಸ್ಕೊಂಡ ಇದ್ದಿ ಅಂದ್ರ ಎಚ್ಚರಿಕೆ ಒಳಗೆ ಇವನ್ ಎಲ್ಲಾ ಅವಲಂಬಿಸ್ಕೊಂಡು ಆರಾಮರಾಕಾಗೈತೆ ನಾನು. ನಿತ್ಯ ಹತ್ಯಾಗ ಏನು ಅವಲಂಬಿಸ್ಕೊಂಡೇ ಇಲ್ಲಿ? ಏನು ಇಲ್ಲ. ಅಲ್ಲಿ ಆರಾಮದಿ. ಯಾವ ವಿಷಯ ವಸ್ತುಗಳ ಅವಲಂಬನೆ ಇಲ್ಲಲ್ಲಿ ಅದೇ ಆರಾಮಲ್ಲಿ ಹೆಂಗದಿ ಅಲ್ಲಿ ಅಂದಿಂದ ಆರಾಮ್ ಏನನ್ನೂ ಅವಲಂಬಿಸ್ಕೊಂಡಿಲ್ಲ. ಅದು ಈ ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಇಲ್ಲ. ಅದು ಸ್ವತಂತ್ರವಾಗಿ ಐತಿ.
ಲಕ್ಷ್ಮೀಪತಿ ಅಂತ ಎದಕ್ಕಂತಾರೆ? ಜ್ಞಾನ ಐಶ್ವರ್ಯ ಉಳ್ಳವಂಗಂತಾರೆ. ಏನ್ ಲಕ್ಷ್ಮೀಪತಿ ಅಂತ ಅವಾಗ ಅಂತಾರೆ. ಏನ್ ಈ ಭೌತಿಕ ಸಂಪತ್ತನ್ನ ಹೊಂದಿದವನು ಅದು ವಿಪತ್ತನ, ಅದಕ್ಕೆ ನೆಮ್ಮದಿನೇ ಇರುದಿಲ್ಲ. ಏನ್ ಭ್ರಾಂತಿ ಆಗೈತಿ ನಿನಗೆ, ಈ ಭೌತಿಕ ಸಂಪತ್ತು ನಮಗೆ ಸುಖ ಕೊಡ್ತೈತೆ ಅನ್ನೋರೆಲ್ಲರೂ ಮೂರ್ಖರು ಅಂತ. ಏನ್ ಒಳಗೆ ಕಪಟತನ ಇಟ್ಕೊಂಡು ಮ್ಯಾಗ ಡೋಂಗಿ ಭಕ್ತಿ ಮಾಡಿದ್ರೆ ಏನು ಉಪಯೋಗ ಐತಿ? ಅದಕ್ಕೆ ಬಿಡು ಬಾಹ್ಯದಳು ಡಂಬವ, ಮಾನಸದಳು ಎಡೆಬಿಡದಿರು ಶಂಭುವ ಅಂದ. ಆಂತರಿಕವಾಗಿ ಅಭ್ಯಾಸ ನಡಿಬೇಕಿದ್ರೆ, ಹೊರಗೆ ಡೋಂಗಿ ಬಿಡೋದನ್ನ ಮಂದಿಗೆ ಮಾಡೋದು, ಮಂದಿ ಬಂದು ಓಂ ನಮಃ ಶಿವಾಯ ಅನ್ನೋದು ಯಾಕ್ರಿ? ಮಂದಿಗೆ ತೋರ್ಸೋದು ಅಲ್ಲಿದು. ನಿನ್ನ ಉದ್ಧಾರಣೆ ಮಾಡ್ಕೋಬೇಕಾಗಿತ್ತಂದ್ರೆ ಇಂದ್ರಿಯ ಸಂಯಮ ಅತ್ಯವಶ್ಯದ ನೋಡ್ರಿ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಅತ್ಯವಶ್ಯಕ. ಅದ್ರ ಬೆಣ್ಣ ಹತ್ತಿದೆ ಅಂದ್ರೆ ಅದ್ರ ಗುಲಾಮ ಆದಿ ಅಂದ್ರೆ ಮುಗಿದು ಹೋಗ್ತೀನಿ, ಎಂದೂ ಉದ್ಧಾರ ಆಗೋದಿಲ್ಲ. ಏನ್ ಮನಸ್ಸು ಮತ್ತು ಇಂದ್ರಿಯಗಳ ಕೈಯಾಗಿ ಸಿಕ್ಕ ಗುಲಾಮಗಿರಿಯಾಗಿ ಬಿದ್ದಂಗ ನೀನು. ಅವನ್ನೆಲ್ಲ ಹಿಡಿತದಾಗ ಇಟ್ಕೊಂಡ್ರೆ ಅವನ್ನ ಜಯಿಸಕ್ ಬರ್ತೈತಿ, ಅವುಗಳನ್ನ ಮೀರಿ ಏನ್ ನಿಜವನ್ನ ತಿಳ್ಕೊಳಕ್ ಬರ್ತೈತಿ ನಮಗೆ. ಇಂದ್ರಿಯಗಳ ಇದನ್ನ ತಪ್ಪಿಸ್ಕೊಂಡವ್ರು ಯಾರ್ದಾರೆ? ಗುಲಾಮಗಿರಿಯಿಂದ ಪಾರಾದವ್ರು ಯಾರ್ದಾರೆ ಹೇಳ್ರಿ? ಕಾಮನ್ ಕಾಟ ತಪ್ಪಿಸ್ಕೊಂಡವ್ರು ಯಾರ್ದಾರೆ? ಎಲ್ಲೋ ಒಬ್ಬ ಸಿಗ್ತಾರ ಜಗತ್ತಿನೊಳಗೆ, ಕೋಟಿಗೊಬ್ಬ. ಇಂದ್ರಿಯ ಜಯವನ್ನ ಯಾವ ಪಡೆದಿರ್ತಾನ ಅವ ಬ್ರಹ್ಮೋಪದೇಶಕ್ಕೆ ಅವ ಯೋಗ್ಯ. ಏನ್ ಮಾನವ ತನ್ನ ಕಾಮಕ್ಕೋಸ್ಕರವಾಗಿ ಇತರೆ ಪ್ರಾಣಿಗಳಿಗೆ ಪೀಡಾ ಕೊಡ್ತಾನೆ. ಏನ್ ಎರಡನೇದವ್ರು ಪೀಡಾ ಕೊಡೋದು ಬಿಡು ನೀ ಮೊದಲು. ಅಂದ್ರೆ ನೀ ನಿನ್ನ ಪೂಜೆ ಮಾಡಿದಂಗೆ ಆಗೈತಿ. ನೀ ಉಪಕಾರ ಮಾಡೋದು ಹೋತಿ, ಪೀಡಾ ಕೊಡಕ್ ಹೋಗ್ಬೇಡ ಮೊದಲು. ನಿನಗೆ ಇನ್ನೊಬ್ರಿಗೆ ಹಿತ ಮಾಡಕ್ ಆಗ್ಲಿಲ್ಲ ಅಂದ್ರೆ ಪೀಡಾ ಕೊಡೋದಾರ ಬಿಡು. ಏನ್ ಯಾವ ಜೀವಿಗೂ ಪೀಡಾ ಕೊಡದಂಗೆ ಇರಾಕಿಲ್ಲ. ಇದನ್ನಾರ ಮಾಡು ನೀನು. ಏನ್ ಇದು ದೊಡ್ಡ ಉಪಕಾರ ಮಾಡಿದಂಗೆ ನೀ ಜಗತ್ತಿಗೆ. ಪೀಡಾ ಕೊಡೋದು ವಜ್ಜು ಮಾಡೋದು, ಇನ್ನೊಬ್ಬರಿಗೆ ಯಾವ ತೊಂದ್ರೆ ಮನಸ್ಸಿನಾಗ ಸಹಿತ ಕೆಳಗೆ ಬಯಸ್ಬಾರ್ದು. ಅಂದ್ರೆ ಪೂಜೆ ಮಾಡಿದಂಗೆ ಆಕೈತಿ ನೀ. ಎರಡನೇದವ್ರಿಗೆ ಸಂತೋಷಗೊಳಿಸು ಭಾವ ಇಟ್ಕೊಂಡು ನಡ್ಕೊಳಕ್ ಹತ್ತಿದ್ರೆ ಎರಡನೇದವ್ರಿಗೆ ಪೀಡಾ ಕೊಡ್ಬೇಕನ್ನೋ ಭಾವನೆ ಬರುದಿಲ್ಲ ನಿನಗೆ. ಯಾವಾಗ ನನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾದೀತು ಈ ಭಾವನೆಯನ್ನು ಇಟ್ಕೊಂಡು ನೀ ಜೀವನ ಸಾಗಿಸಿದ್ರೆ ಪೀಡಾ ಕೊಡ್ಬೇಕನ್ನೋ ಭಾವ ನಿನಗೆ ಬರುದಿಲ್ಲ. ಈ ಪ್ರಕಾರ ಮಾಡಿದ್ರೆ ಅಂತಃಕರಣ ಸ್ವಚ್ಛ ಆಕೈತಿ ನೋಡ್ರಿ. ಏನ್ ಬ್ಯಾರೆ ದಾರಿಲಿ ವಿಷಯದ ಆಶಾ ಸಂಬಂಧ ಇನ್ನೊಬ್ರಿಗೆ ಪೀಡಾ ಕೊಡ್ತೀವಿ, ಮನಸ್ಸಿನಾಗ ಕೆಡಕ್ ಬಯಸ್ತೀವಿ. ಕಾಯ ವಾಚ ಮನಸ್ಸ ಬರಬಾರ್ದು ನಮಗೆ. ಇನ್ನೊಬ್ಬರಿಗೆ ತೊಂದರೆ ಕೊಡ್ಬೇಕನ್ನೋ ಭಾವ ಮನಸ್ಸಿನಾಗ ಸಹಿತ ಬರಬಾರ್ದು. ಯಾವಾಗ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾದೀತಪ್ಪ, ಯಾವಾಗ ಮಾಡೇನು ಅವ್ರ ಉಪಕಾರ, ಒಳ್ಳೇದನ್ನು ಯಾವಾಗ ಮಾಡೇನು ಅನ್ನುವಂಥ ಮನೋಭಾವ ನಮ್ಮಲ್ಲಿ ಇತ್ತು ಅಂದ್ರೆ ಕೆಡಕ್ ಮಾಡ್ಬೇಕನ್ನೋದು ಬರುದನೇ ಇಲ್ಲ ನಮ್ಗೆ. ಏನ್ ಅವಾಗ ಅವನ ಅಂತಃಕರಣ ಮಾಲಿನ್ಯ ಎಲ್ಲ ಹೋಗ್ತೈತಿ ನೋಡ್ರಿ. ಇನ್ನೊಬ್ಬರಿಗೆ ಕೆಡಕ್ ಮಾಡಿ ಅಂತಃಕರಣ ಹೊಲಸು ಮಾಡ್ಕೋತೀವಿ. ಏನ್ ಅಂತಃಕರಣ ಹೊಲಸಾದಿಂದ ನಿನಗೆ ಈ ವಿಚಾರ ಸಾಮರ್ಥ್ಯ ಎಲ್ಲ ಕುಂಠಿತ ಆಗಿಬಿಡ್ಬೇಡಿ. ಯಾಕೆ ನಮಗಿದು ಹೊಳಿವತ್ತಂದ್ರೆ ಸರಿಯಾಗಿ ಪೂಜೆ ಮಾಡಕ್ ಬಂದಿ, ಇನ್ನೊಬ್ಬರಿಗೆ ಹಿತ ಮಾಡೋದು ಬಂದಿಲ್ಲ ನಮಗೆ, ಅಂತಃಕರಣ ಸ್ವಚ್ಛ ಆಗಿಲ್ಲ. ಏನ್ ಒಳಗೆಲ್ಲ ಕಾಮನ ಇಟ್ಕೊಂಡ ಕಾರ ಇದನ್ನ ಹೇಳುದು ಕೇಳುದು ಮಾಡ್ತೇವೆ. ಕರ್ಮಗಳಲ್ಲಿ ಕಾಮನೆ ಭಾವನೆಯನ್ನು ಇಡಬೇಡಿರಿ. ಹೌದು, ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ನೀನ ಕಲ್ಪಿಸ್ಕೊಂಡಿ, ಹೌದಿಲ್ಲ? ಅವೇ ನಿನ್ನ ಕರೆದಿಲ್ಲ, ಅವು ಸುಖ ಕೊಡ್ತೇವು ಬಾ ಅಂತೇಳಿ ನೀನ ಕಲ್ಪಿಸ್ಕೊಂಡ ನೀನ ಅವುಗಳು ಬೆನ್ನೈತಿ. ಇದ್ರ ಸಿಕ್ಕೊಂಡು ಒದ್ದಾಡ್ಲಿಕ್ಕೈತಿ ಆ ವ್ಯಾಮೋಹದಾಗ. ಪರಿಪೂರ್ಣ ಶಾಂತಿ ಕೊಡುವ ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ಮನೆಯಲ್ಲಿ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ ಅಂತ. ಒಳಗ ಮನಸ್ಸಿನಾಗ ಕಾಮ ಇತ್ತು ಅಂದ್ರೆ ಅನ್ಯ ವಿಚಾರಕ್ಕೆ ಆಸ್ಪದನ ಕೊಡುದಿಲ್ಲ ಅದು. ಏನ್
ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ. ಅವಾಗ ಅದ್ರ ನಾಚಿಕೆನೋ ಹೆದರಿಕೆ ಅನ್ನೋದು ಇರುವುದೇ ಇಲ್ಲ ಅದಕ್ಕೆ. ಕಾಮಾತುರ ಅದ ಯಾರು ಏನಂದ್ರು ಅದನ್ನ ನೋಡಕ್ ಹೋಗುದಿಲ್ಲ. ಲಜ್ಜಿಗೆ ಮನದ ಸಂಶಯಗಳನ್ನು ಬಿಟ್ಟು ತೀವ್ರವೇ ಕರ್ಮಗಳನ್ನು ತ್ಯಜಿಸಿರಿ. ಕರ್ಮದಿಂದ ನಿನಗೆ ನಿತ್ಯ ಸುಖದ ಪ್ರಾಪ್ತಿಯಾಗುವುದಿಲ್ಲ. ಅದು ಜ್ಞಾನದ ಫಲ, ಯಾವುದೇ ಕರ್ಮದ ಫಲ ಅಲ್ಲ ಅದು. ಅದಕ್ಕೆ ಕರ್ಮಜಾಲದಾಗ ಸಿಗಬೇಡ. ಏನ್ ಒದ್ದಾಡಬೇಡ ಕರ್ಮದ ಜಾಲದಾಗ ಸಿಕ್ಕೊಂಡು. ನಂಬು ಜ್ಞಾನವನ್ನು ಹಂಬಲಿಸದಿರು ಮುಕ್ತಿಯನ್ನು ಬಯಸಿ ಕರ್ಮಜಾಲದೊಳು ಸಿಲುಕಿ ನೀನು ಅಂದ. ನೀ ಯಾವ ಕರ್ಮ ಮಾಡಿರೂ ನಿನ್ನ ದುಃಖದಿಂದ ಬಿಡುಗಡೆ ಮಾಡುವುದಿಲ್ಲ. ನಿನ್ನ ಜಪ, ಹೋಮ, ಯಜ್ಞ, ಯಾಗ, ದಾನ ಇವು ಜ್ಞಾನೋದಯವಾಗಲು ಕೋಟಿ ಭಾಗ್ಯ ಒಂದಕ್ಕೆ ಸಮವಾಗತಿರವು. ಅದಕ್ಕೆ ಜ್ಞಾನವನ್ನು ನಂಬುವಂತ. ಯಾವ ಜ್ಞಾನ? ನಿನ್ನ ಜ್ಞಾನ, ಯಥಾರ್ಥ ಜ್ಞಾನ ಮಾಡು, ಸ್ವರೂಪ ಜ್ಞಾನ. ಸದ್ಗುರುಗಳಿಂದ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ತಿಳಿದುಕೊಂಡು ವೇದಾಂತದ ಅದ್ವೈತ ಸಿದ್ಧಾಂತವನ್ನೇ ಸ್ವೀಕರಿಸಿರಿ. ಅಂದ್ರೆ ಅದ್ವೈತ ಅಂದ್ರೆ ಎರಡಿಲ್ಲದ್ದು, ಇನ್ನೊಂದು ಇಲ್ಲ. ದ್ವೈತ ಅಂದ್ರೆ ಭೇದ ಭಾವ, ದೇವರೊಬ್ಬವ ನಾವೊಬ್ಬವ. ಅದ್ವೈತ ಅಂದ್ರೆ ಅನ್ಯವಾಗಿ ಏನೂ ಇಲ್ಲ, ಎರಡಿಲ್ಲ, ಒಂದ ಏಕತ್ವದ ಅನುಭವವನ್ನು ಮಾಡ್ಕೊ. ನೀವು ಒಬ್ಬನ, ನಿನ್ನ ಹೊರತ ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ. ಏನ್ ಇನ್ನೊಂದು ಐತೆ ಅಂದ್ರೆ ಭಯ ಉಂಟಾಗ. ದ್ವಿತೀಯ ದ್ವೈ ಭಯಂ ಭವತಿ ಅಂತ. ವಿಷಯ ವಸ್ತುಗಳಿಂದ ಮುಂಜಾನೆಯಿಂದ ಸಂಜೆ ತನಕ ಕಷ್ಟನ ಅನ್ನೋದು ಹೊಳೆದಾಗ ವಿಷಯದಿಂದ ವಿಮುಖಕ್ಕೇನು. ಎಷ್ಟು ಹೇಳಿದ್ರು ಕೇಳಿದ್ರು ಅದರಲ್ಲಿ ಸುಖ ಬುದ್ಧಿ ಹೋಗಬಲ್ಲ. ಇದು ಹೊಳಿದು ಬಹಳ ಕಠಿಣ ಐತಿ. ಏನ್ ಹೇಳಿದ್ರು ಹೊಳಿದಿಲ್ಲ, ಕೇಳಿದ್ರು ಹೊಳಿದಿಲ್ಲ, ಬರೋದ್ರು ಹೊಳಿದಿಲ್ಲ. ಏನೋ ಹಿಂದಿನ ಜನ್ಮದ ಏನೋ ಪುಣ್ಯವದಿಗೆ ಬಂದಂಗ. ಪಕ್ಕನೆ ಹೊಳೆದರೆ ಹೊಳೆಯಿತು, ಹೊಳೆಯದಿದ್ರೆ ಇಲ್ಲ ಅಂದ್ರೆ ಅಲ್ಲೇ ಇದೇನಪ್ಪ. ಎದ್ರು ಬಿದ್ರು ಎಲ್ಲಾ ಬಿಟ್ಕೊಟ್ರೆ ನಿತ್ಯೇನಂದ್ರು ಹೊಳೆದ್ರು. ಏನ್ ಅದಕ್ಕಾಗಿ ನಿತ್ಯೇನಂದ್ರು ಹೊಳದು ಕಠಿಣ ಇದಾಗಿದೆ. ಏನ್ ಹಂಗಾದ್ರೆ ಎಲ್ಲರೂ ಹೊಂದಿ ಬಿಟ್ಟಾರ ಇದನ್ನಂತ. ಏನ್ ಹಿಂದಿನ ಜನ್ಮದ ಸಾಧನೆ ಭಯಂಕರ ಇದ್ದವಾಗ, ಜನ್ಮಾಂತರ ಅಭ್ಯಾಸ ಮಾಡಿದವಾಗ ಏನಾದ್ರು ಹೊಳಿಬೇಕು. ಅನೇಕ ಮನುಷ್ಯ ಜನ್ಮಗಳ ಪ್ರಯತ್ನ ಬೇಕಿದಕ್ಕಂತ. ಏನ್ ರುಚಿಕರವಾದ ಆಹಾರವನ್ನು ಬೇಡದೆ ದೈವ ಯೋಗದಿಂದ ದೊರೆತ ಆಹಾರದಿಂದಲೇ ಸಂತುಷ್ಟಿಯನ್ನು ಹೊಂದಿರಿ. ಈ ನಮ್ಮ ಪ್ರಾರಬ್ಧ ಪ್ರಕಾರ ನಮಗೆ ಖಾರ ರೊಟ್ಟಿ ಸಿಗೋದು, ನಮ್ಗೆ ಆದ್ ಬೇಕು, ಮೃಷ್ಟಾನ್ನ ಬೇಕು, ಎದಕ್ ಬೇಕಾಗಿ ಇಚ್ಛಾ ಮಾಡಿ ಏನ್ ತಿಂದ್ರು ಮತ್ತು ಅದಾಗುದಲ್ಲ. ಬಂಗಾರದರಕ್ಕೆ ತಿಂದೈತಿ ಅಂದ್ರು ಮತ್ತು ಏನಾಗುದಲ್ಲ. ಬಂಗಾರದರಕ್ಕೆ ತಿಂತ ರಾಜ ಮಹಾರಾಜರೆಲ್ಲ ಬಂಗಾರದರಕ್ಕೆ ಎಲ್ಲರಿಗೂ ಸಾಧ್ಯ ಐತೆ ಅದು. ಯಾಕ್ರಿ? ತಗಡ್ನ್ಯಾಗ ಇರ್ತೈತೆ ಅಂತ. ಅದು ಅಜ್ಜಾರು ಹೇಳಿದ್ರು, ಒಮ್ಮೆ ತಗೊಂಡಿದ್ರಂತ ಅವರು. ಒಮ್ಮೆ ತಿಂದೇವ್ ನಾವು ಬಂಗಾರದರಕ್ಕೆ. ಅನ್ನದೊಳಗೆ ಅದನ್ನ ಹಾಲು ಹಾಕಿ ಕಲಿಸಿಬಿಟ್ರೆ ಕರಿ ಬಿಡ್ತೈತೆ ಅದೆಲ್ಲ ಬಂಗಾರದರಕ್ಕೆ. ಐತಲ್ಲ, ಅದಕ್ಕೆ ದುಡ್ಡು ಇದ್ದವ್ರಿಗೆಲ್ಲ ಐತದು. ಏನ್ ಶರೀರ ಆರೋಗ್ಯಕ್ಕೆ ಚಲೋ ಐತಿ ಕರೆ, ಆದ್ರೂ ಅಷ್ಟೊಂದು ದುಡ್ಡು ಖರ್ಚು ಮಾಡಿತೀನಿ ನಾವು. ಏಟು ಬದ್ದಿ ಶರೀರ ಐತಿ, ಅದು ಬಂಗಾರದ ವರ್ಣ. ಅದನ್ನು ಯಾರು ಸೇವನೆ ಮಾಡೋರು ಬೇಕಲ್ಲ, ರಾಜ ಮಹಾರಾಜರಿಗೆ ಸಾಧ್ಯ ಐತಿ. ಕಲರ್ ಬಂಗಾರ ಬಂದ್ಬಾರ್ದು. ಅದು ಇದು ಬೆಳ್ಳಿ ಇದದು, ಬಂಗಾರದ. ಅಲ್ಲಿ ಮಾಡಬಹುದು. ಅದು ಸ್ಪೆಷಲ್. ಅದ ಬಂಗಾರದ ಅರಕ್ ಅದ ಮಾಡ್ತಾರ ಅದನ್ನ. ಈಗ ಇದ್ರ ಮ್ಯಾಗದು ಸ್ವೀಟ್ ಇದ್ರ ಮ್ಯಾಗ ಹಾಕಿರ್ತಾರಲ್ಲ, ಇವೆಲ್ಲ ಇದು ಬೆಳ್ಳಿ ಲೇಪನ ಹಾಕ್ತಾರೆ, ಬಂಗಾರದ ಲೇಪನ. ಏನ್ ಅದನ್ನ ತಗೊಂಡ್ರುನಾರ ಏನಾಗ್ಬೇಕು, ಕಡಿಗೆ ಏನ್ ಮಾಡ್ತೈತೆ ಅದ? ಪಕ್ಕಾ ಮಾಲ್ ತಿಂದೈತಿ ಅಂದ್ರು ಮತ್ತು ಕಚ್ಚಾ ಮಾಲ್ ತಯಾರು ಮಾಡೋದೈತಿ, ತನ್ನಂಗ ಮಾಡ್ಕೊಂಡ್ಬಿಡ್ತೈತಿ ಅಲ್ಲಿ ವಾದ್ಕೊಂಡು.
ಬಂಗಾರದರಕ್ಕೆ ಸುಧಾ ಎಲ್ಲ ಹೊಲಸು ಮಾಡ್ಬೇಕು. ಹೌದಿಲ್ಲ? ಅದಕ್ಕೆ ನೀವು ಪ್ರಾರಬ್ಧಕಾರ ಏನ್ ಸಿಕ್ಕದ್ದು? ಹೌದಿಲ್ಲ? ಆರೋಗ್ಯವಾಗಿ ಇರ್ತಾರಿಲ್ರಿ ಅವ್ರು, ಏನ್ ತಿಂದ್ರು. ಇದಕ್ಕೆ ಎಷ್ಟು ಮೃಷ್ಟಾನ್ನ ಭೋಜನ ಮಾಡ್ತಿರು, ಇದಕ್ಕೆ ಜಡ್ಡ ಹೋಗ್ಬಲ್ರಿ. ಇದು ಎಟ್ಟೈತಿ ಬ್ಯಾನಿನ ಹೋಗ್ಬಲ್ದಿದಂತ. ಹೌದಿಲ್ಲ? ಏನ್ ಕಮ್ಮನ್ ತಿಂದ್ರು ಇದಕ್ಕೆ ಇದು ಹಂಗಾಗ್ತೈತಿ. ಅವು ಏನು ಕಟಕ್ ರೊಟ್ಟಿ ತಿಂತೈತಿ, ಎಲ್ಲಿ ಇದ್ದದ್ದು ತಿಂದು ಎಲ್ಲಿವರ ನೀರ್ ಕುಡಿತೈತಿ. ಯಾಕ್ರಿ? ಇವೆಲ್ಲ ಫಿಲ್ಟರ್ ನೀರ್ ಕುಡಿತಾನು, ಎಲ್ಲಾ ಮಾಡ್ತಾನು. ಎಷ್ಟು ಬಗಾತ್ ಇಟ್ಕೊಂಡ್ರು ಆ ಅದೇನೋ ಅಂತಾರಲ್ಲ, ಕ್ವಾಣಿ ಕೂಸು ಕೊಳಿತಂತ, ಬೇಲಿ ಕೂಸು ಬೆಳಿತಂತ. ನಿಸರ್ಗದಾಗ ಸೂರ್ಯ, ಗಾಳಿ, ಯಾಕ್ರಿ ಬಿಸಿಲು ಗಾಳಿ ಒಳ್ಳೆ ಡಾಕ್ಟರ್ ಅವು. ನಾವು ಕರ್ರಗಕ್ಕೇವೆ, ಅರಿವಿ ಮುಚ್ಕೋಕ್ ಹೋಕ್ಕೇವ, ಅದಕ್ಕೆ ಮುಚ್ಕೊಂಡು ಯಾಕ್ರಿ ಹಂಗೆ ಹಾಕೋತೇವ್. ಮತ್ ಹೊರೆ ಮಾಡುವಾಗದು ಹೆಣ್ಮಕ್ಳದು ಅರಿವಿ ಹಾಕೊಂಡ್ಬಿಡ್ತಾರೆ ಕರ್ರಗಕ್ಕೇವನ್ನ ಅಂತೇಳಿ, ಚರ್ಮ ಸುಡ್ತೈತಿದಂತೇಳಿ. ಅದ್ರ ಆರೋಗ್ಯ ಆಕೈತಿ. ಅದರಿಂದ ಕ್ಯಾಲ್ಸಿಯಂ ಇದು ತಯಾರಾಕೈತಿ, ವಿಟಮಿನ್ ಸಿ ಅದಿಲ್ಲ ತಯಾರಾಕೈತಿ ಸೂರ್ಯನ ಕಿರಣದಿಂದ. ಅದು ಒಂದು ದಿವ್ಯ ಔಷಧ. ಬೆಳಗಿನ ಟೈಮ್ ಏನೈತಿಲ್ಲ, ಸೂರ್ಯನ ಕಿರಣಗಳನ್ನ ಯಾರು ಅದನ್ನು ತಗೋತಿರ್ತಾರ, ಅದೊಂದು ಔಷಧನ ಸೇವನೆ. ಅದರ ಬಿಸಿಲು ಗಾಳಿಗಳು ಒಳ್ಳೆ ಡಾಕ್ಟರ್. ಪುಕ್ಷೆಟ್ಟಿ, ಏನು ರೊಕ್ಕ ಕೊಡ್ಬೇಕಾಗಿಲ್ಲ ನಿನಗೆ, ಉಚಿತವಾದ ಔಷಧ. ಅದಿಲ್ಲ, ನಿಸರ್ಗದಿಂದ ನಾವು ಇದನ್ನು ಪಡ್ಕೊಳಕ್ ಬರ್ತೈತಿ. ಶುದ್ಧವಾದ ಗಾಳಿ. ಏನು ಮುಂಜಾನೆ ಏನು ಓಜನ್, ಒಂದು ಮೃಷ್ಟಾನ್ನ ಭೋಜನ ಮಾಡಿದಷ್ಟು ಪವರ್ ಬರ್ತೈತಿ ಆ ಹವಾ ಸೇವನೆ ಮಾಡೋದ್ರಿಂದ, ಆ ಗಾಳಿ ಒಳಗೆ. ಅಲ್ಲಿ ಆಮ್ಲಜನಕ ಪರಿಶುದ್ಧವಾದಂಥದ್ದು ಸಿಗ್ತೈತಿ ನಮ್ಗೆ ಆ ಟೈಮ್ನೊಳಗೆ. ಎದ್ದ ಆ ಟೈಮ್ನೊಳಗೆ ಅಡ್ಡಾಡಿದ್ರೆ ಅದ್ರ ಲಾಭ ಯಾರಿಗೆ ಗೊತ್ತೈತಿ? ಅವ ಆ ಟೈಮ್ಗೆ ಎದ್ದ ಅದ್ರ ಲಾಭ ತಗೋತ. ಏನ್ ಅಷ್ಟು ಅಡ್ಡಾಡಿ ಬಂದ್ರೆ ಸಾಕು, ಅವನು ಮತ್ತೆ ಶರೀರ ಸದೃಢಕೈತಿ, ತಾನ ಸುಧಾರಿಸ್ತೈತಿ ಆ ಟೈಮ್ನಾಗ ಆಮ್ಲಜನ ಆ ಸೇವನೆ ಮಾಡಿದ್ರಂತ. ಏನ್ ನಾವು ಗಡದ್ ನಿದ್ದೆ ಹೊದ್ದು ಮಕ್ಕೊಂಡ್ಬಿಡ್ತೀವಿ, ಅಲ್ಲೇ ಮೂಸಿ ಬಿಟ್ಕೊಂತ ಕೊಡುವಂತ. ಹೌದಿಲ್ಲ? ಎಲ್ಲಿ ನಮಗೆ ಇದಾಗಬೇಕಂತವೆಲ್ಲ. ಏನ್ ಏಕಾಂತ ಸ್ಥಾನದಲ್ಲಿ ಸುಖವಾಗಿ ಕುಳಿತು ಪರವಸ್ತುವಿನಲ್ಲಿ ಚಿತ್ತವನ್ನು ಸ್ಥಿರೀಕರಿಸಿರಿ. ವ್ಯರ್ಥವಾದ ಮಾತುಗಳನ್ನು ಬಿಟ್ಟು ಬಿಡಿರಿ. ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಧರಿಸಿರಿ. ನಿದ್ರೆಯೊಳಗೆ ಯಾವ ಪ್ರಕಾರ ಕಾಮನ ಕದನ ಇರುವುದಿಲ್ಲ, ಆ ಪ್ರಕಾರವಾಗಿ ಎಚ್ಚರಿಕೆಯೊಳಗೆ ಇರಕ್ಕೆ ಕಲಿಬೇಕು ನಾವು. ಯಾವುದು ಇಚ್ಛಾ ಬರಬಾರದು ಮನಸ್ಸಿನಾಗ. ಇಚ್ಛಾರಹಿತ, ಡಿಸೈರ್ಲೆಸ್ ಅಂದ್ರೆ ಅದಕ್ಕೆ ಯಾವ ಬೈಕೆಗಳು ಇರಬಾರ್ದು, ಕಾಮನೆಗಳು ಉಳಿಬಾರ್ದು. ಅವಾಗ ನಿನಗೆ ಆ ಸೂತ್ರ ಹತ್ತೈತಿ. ಏನ್ ತನ್ನಲ್ಲೇ ನೆಲೆಯಾಗಿ ನಿಂತಾಗ ಎಲ್ಲೆಡೆ ಅನ್ನೋ ಭಾವ ಎಲ್ಲಿ ಬರ್ತೈತಿ? ಅಲ್ಲಿ ಅನ್ಯ ಭಾವನ ಬರುದಿಲ್ಲ, ತನ್ನ ಭಾವದೊಳಗೆ ಉಳ್ಕೊಂಡಾಗ. ಈಗ ಸದ್ಯಕ್ಕೆ ವಿಷ ಕೊಟ್ಟು ತಗೊಳಿಕ್ ತಯಾರಿರ್ಬೇಕು ನೋಡ್ರಿ. ಈಗ ಸದ್ಯಕ್ಕೆ ಮನಿ ಕಡೆ ನೋಡ್ಬೇಡ ಅಂದ್ರ ಹೊಳ್ಳಿ ನೋಡ್ಲಂಗ ಆಕೈತಿ ನಮ್ಗೆ. ಭಾಳ ಕಠಿಣ ಅದ. ನಿತ್ಯ ಪೆಟ್ಟಿನ ಮ್ಯಾಗ ಹಿಂಗ ಬೆಣ್ಣ ಹತ್ತಂದ್ರೆ ಹತ್ತಿರ ಎಷ್ಟು ಮಂದಿ ತಯಾರಿದಿರಿ ಅಂದ್ರೆ ಮನಿ ಕಡೆ ಹೊಳ್ಳಿ ನೋಡ್ಲಂಗ. ಈಗ ಎಷ್ಟು ಹೇಳೇ ಬರ್ತೇನ್ರಿ ಮನಿ ಹೋಗಿ, ಹೇಳಾಕ್ ಹೋಗಿ ಸಿಕ್ಕೊಂಡ್ ಕುಂಡಿರ್ತೀನಿ ಮತ್. ಹೌದಿಲ್ಲ? ಏಟ್ ಮನಿಗ್ ಹೋಗಿ ಹೇಳಿ ಬರ್ತೇನ್ರಿ, ಒಗಾತಿರ್ರಿ ಅಂದ ಇರ್ರಿ ಅಂತೇಳಿ ದೊಡ್ಡ ಶಾಣೆತನ ಹೇಳೋಗಳು ನೀವು. ಅವ್ರ ಕರ್ಮ ಹೆಂಗಿರ್ತೈತಿ ಹೆಂಗ ನಡಿತೈತಿ, ತಪ್ಸಕ್ ಆಗುದಿಲ್ಲ ಅದು. ಏನ್ ಪ್ರತಿಯೊಬ್ಬರ ಜೀವನ ಅವರವ್ರ ಕರ್ಮಕ್ಕೆ ತಕ್ಕಂಗೆ ನಡಿತೈತಿ. ಏನ್ ನಾನಾ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಅನಾವಶ್ಯಕ ನೀನು ಇನ್ನೊಬ್ಬರ ಇದನ್ನ ಜವಾಬ್ದಾರಿ ತಗೋ. ಯಾರ ಬಗ್ಗೆಯೂ ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಏನ್
ನಮ್ಮ ನಿಜ ಸ್ವರೂಪದ ತಿಳುವಳಿಕೆ ಮಾಡ್ಕೋದು ಒಂದ ನಮ್ಮ ಕರ್ತವ್ಯ ಹೊರತು ಬಾಕಿದ ಯಾವುದು ನಮ್ಮ ಕರ್ತವ್ಯ ಅಲ್ಲ. ಏನ್ ಯಾಕಂದ್ರೆ ಶರೀರ ಸ್ಥಿತಿಗತಿ ಯಾರ್ದು ಹೆಂಗೈತಿ ಅಂತ ಯಾರಿಗೂ ಹೇಳಿಕ್ ಬರ್ತಲ್ಲ. ಯಾವ ಕ್ಷಣದಾಗ ಏನ್ ಆಕೈತಿ ಅನ್ನೋದು ಏನ್ ಬರ್ಸದು? ಹೌದಿಲ್ಲ? ಮುಂದಿನ ಕ್ಷಣ ನಿನ್ನದಲ್ಲ. ಏನ್ ಎಲ್ಲೋ ಒಬ್ಬರಿಗೆ ಇದು ಹೊಳೆದ್ರೆ ಅವ ಯಾವಾಗಲೂ ಅದರ ನೆನವು ಕೈ ಬಿಡುದಿಲ್ಲ. ಆತ್ಮಚಿಂತನದ ಅಭ್ಯಾಸದಾಗ ತೊಡಗ್ತಾನ. ಏನ್ ಹೆಂಗೋ ಕೆಟ್ಟ ಹೋಗ್ತೈತಿ ಇದು, ಇದನ್ನ ಲಾಭ ಮಾಡ್ಕೊಂಡಂತ ಅವಾಗ ಹತ್ತೈತಿ. ಏನ್ ತಿಳಿದ ವಿವೇಕವಂತ ಸಂಸಾರದ ಬೆಂಕಿ ಯಾರಿಗೆ ಸುಡ್ಲಿಕ್ಕೆ ಹತ್ತಿದೆ ಅವ್ರಿಗೆ ಅದರಾಗಿಂದ ಪಾರಾಗಬೇಕು ಅನ್ನೋದು ಹೊಟಿವೇನದು. ಘೋರ ಭವಮಾಲೆಗಳಿಗೆ ಆರಿಂದ ತೊಲಗುವುದೆಂದು ಚಾರು ಗುರುಪದ ವಿಡಿ ಅಂತ. ಇದು ಹುಟ್ಟು ಸಾವುಗಳಿಂದ ಬ್ಯಾಡಪ್ಪ, ನಮ್ಗೆ ಇದನ್ನ ಸಂಕಟ ಹೊಂದುವುದು ಬ್ಯಾಡಿನ ಸಾಕಂತ. ಯಾವ ಒಳ್ಳೆ ಗುರುವಿನ ಮಾರ್ಗದರ್ಶನ ಮಾಡ್ಕೋತಾನ ಅವಾಗಿದು ಹೊಳಿತೈತಿ. ನಮ್ಗೆ ಇನ್ನೂ ಈ ಸಂಸಾರದೊಳಗೆ ಚಂದ ಆಗೋದು ನಡೆದೈತಿ. ಇದನ್ನ ತಿದ್ದಾಡಕ ಹೊಂಟೀವಿ. ಎಷ್ಟು ತಿದ್ದಾಡ್ರು ನೀ ಅದ್ರ ಬಲಿಗೆ ಬಿದ್ದೆ ಅಂದ್ರೆ ಮುಗಿದು ಹೋಗುತ್ತೆ. ನೀ ತಿದ್ದು ನ್ಯಾಮದಾಗ ಹೋಗಿ ಮತ್ತೆ ಅದ್ರಾಗ ಬೀಳ್ತೀನಿ. ಮತ್ತೆ ಅದನ್ನ ತಿದ್ದಾಕ ಹೋಗ್ಬೇಡ ನೀವು. ಅದು ಹೆಂಗ ಮಾಡುವಂಗ ನಡೆಯುವಂಗ ನಡೆದ ನಡೀತೈತಿ ಕರ್ಮಕ್ಕನುಸಾರವಾಗಿ. ನಾವು ಬಾಳೆದಾಗ ಚಂದ ಆಗೋದು ನಡೆದೈತಿ ನಮಗೆ. ಹೆಂಗಿದ್ರು ಅದು ಬಾಳೆ ನಿನಗೆ ಸಂಕಟ ಕೊಡೋದು ಅನ್ನೋದು. ಎರಡನೇದವ್ರು ಹೇಳಿದ್ರೆ ಅದು ಹೊಳಿದ್ರಿ. ಸ್ವತಃ ನೀವು ವಿಚಾರ ಮಾಡ್ಬೇಕಿದೆ. ಏನ್ ತ್ಯಾವಕ್ಕಿಂತ ಮೊದಲು ನಂದೇನೈತಿ ಮನ್ಯಾಗಂತಿದ್ದ. ಹೌದಿಲ್ಲ? ಏನ್ ತ್ಯಾದ್ಮ್ಯಾಗ ಯಾಕೋ ಅಲ್ಲೇನೈತಿ ಮಠದಾಗ ನಂದು ಅಂತ. ಹೌದಿಲ್ಲ? ಹೌದು ಹೌದು. ಅಲ್ಲಿ ಯಾಕೆ ನನ್ನ ಯಾಕೆ ಕರ್ಕೊಂಬಂದಿ ಅಂತ ಅಳಕ್ಕೆ ಮಠಕ್ಕೆ ಹೋಗುದಾರ. ಹೌದಿಲ್ಲ? ಮದುವೆ ಆಗೋ ಮಠ ನಂದೇನೈತಿ ಮನ್ಯಾಗ ಅನ್ನೋದು. ಮದುವೆ ಆದಿಂದ ಮಠದಾಗ ಏನೈತಿ ನಂದು, ಮಠಕ್ಕೆ ಮಣ್ಣು ಹೋಗುದು. ಹೌದಿಲ್ಲ? ಸನೇ ಕಾಯೋಂಗಿಲ್ಲ. ಇಲ್ಲಿ ಒಳಗೆ ಸೂಕ್ಷ್ಮ ಶರೀರದಾಗ ವಾಸನಾ ಶರೀರ ಅದು ನಾಶ ಆಗಿರುದಿಲ್ರಿ. ಅದು ವಾಸನಾ ಕಟ್ಕೊಂಡತ್ತಿರ್ತದೆ. ವಾಸನಾ ಶರೀರ ನಾಶ ಆಗುದು ಭಾಳ ಬಿಗಿ. ಅದು ವಾಸನಾ ಶರೀರ ನಿತ್ಯಾಗ ಅಡಗ್ತೈತಿ, ಮತ್ತೆ ಅದು ವ್ಯಕ್ತ ಆಗ್ತೈತಿ, ಪರಂತು ನಾಶ ಆಗುದಿಲ್ಲ. ನಿನ್ನ ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋದ ಹೊರತಾಗಿ ಆ ಸೂಕ್ಷ್ಮ ಶರೀರ ನಾಶ ಆಗುದಿಲ್ಲ. ಏನ್ ಸ್ಥೂಲ ಶರೀರ ಕರ್ಮಕ್ಕನುಸಾರವಾಗಿ ನಾಶ ಆಕೈತಿ. ಇದು ಸೂಕ್ಷ್ಮ ಶರೀರ ವಾಸನಾ ಶರೀರ ಏನದ ಅದು ಜ್ಞಾನ ಆಗೋ ಮಟ್ಟ ನಾಶ ಆಗುದಿಲ್ಲ. ಏನ್ ಜ್ಞಾನ ಆದಾಗ ವಾಸನ ಎಲ್ಲ ಪೂರ್ಣ ನಾಶ ಆದಾಗ ಅದಕ್ಕೆ ಅಸ್ತಿತ್ವನ ಉಳಿದಿಲ್ಲ. ಏನ್ ಬೇಕಾದಂಗೆ ಹೇಳಿದು ಕೇಳುದು ಮಾಡ್ತೈತೆ ಅಂದ್ರೆ ವಾಸನ ಹೋಗಿರುದಿಲ್ರಿ. ಜ್ಞಾನ ಆಗೋ ಮಟ್ಟ ವಾಸನ ನಾಶ ಆಗುದಿಲ್ಲ ಅಂತ ಹೇಳಿ. ನೀ ಬರೀ ಪುಸ್ತಕ ಬರ್ತಾನು, ಶಾಸ್ತ್ರ ಹೇಳ್ತಾನು ಅಂದ್ರೂ ಸುಧಾ ವಾಸನ ಹೋಗಿರುದಿಲ್ಲ. ಅಂತ ಪ್ರಸಂಗ ಬಂದಾಗ, ವಿಕಾರ ಆಗುವಂತ ಪ್ರಸಂಗ ಬಂದಾಗ ನಿನ್ ತಲೆ ಕೆಳಗ್ ಮಾಡ್ಬಿಡ್ತು, ಬಿಡುದನ ಇಲ್ಲ. ಏನ್ ಎಂತ ಅವದಾನಂದ್ರು ಬಿಡುದು. ಹೌದ್ ಅನ್ನೋನ್ನ ಲಗವಡಿಸ್ತ. ಸಮಾಧಿ ಹತ್ತದ ಹೊರತಾಗಿ ವಾಸನ ನಾಶ ಆಗುದು. ಏನ್ ವಾಸನ ನಾಶ ಆಗುದು ಹೊರತು ಸಮಾಧಿ ಹತ್ತುದಿಲ್ಲ. ಏನ್ ಪಿಸಾಚಿಗಳು ಕೆಲವರಿಗೆ ಹೆದರದೇ ಇದ್ರು ಕರ್ಮಕ್ಕನುಸಾರ ಗಂಟು ಬಿದ್ದಿರ್ತಾವ. ಹೌದು, ಅವರು ಹಿಂದಿನ ಜನ್ಮದ ಕರ್ಮದ ಕಾಟ. ಯಾವ ರೂಪದಿಂದ ಬಂದು ನಮ್ಮನ್ನು ಕಾಡ್ತಾವು ಎಲ್ಲರಿಗೂ ಬರುದಿಲ್ಲ. ಅದು ಅವು ಹಿಂದಿನ ಜನ್ಮದ ಸಂಬಂಧದಿಂದ ಬಂದಿರ್ತಾವ. ನೀ ಅವ್ರಿಗೆ ಕಾಡಿರ್ತಿ, ಅದಕ್ಕೆ ಕಾಡಕ್ ಬಂದಿರ್ತಾವ. ನೀನ ಮಾಡ್ಲಿಲ್ಲ ಅಂದ್ರೆ ಅವ್ರು ಯಾಕೆ ಬರ್ತಾವ? ನೀ ಮಾಡಿದ ಬಾಕಿ ಐತಿ ಅಲ್ಲಿ, ಮಾಡಿದ ಕರ್ಮ. ಎಲ್ಲಿ ಹೋದ್ರೂ ಬಿಡುದಿಲ್ಲ ನಾವು. ಏನೇ ಮಾಡಿದ್ದು ಕರ್ಮದ ಅದನ್ನ ನಾವು ಅನುಭವಿಸಬೇಕಾಗತ್ತೆ. ಮಾಡಿದ ಕರ್ಮದ ಫಲ ಉಣ್ಣಾಕ ಜನ್ಮ ಅಂತ ನಾವು ತಿರುಗಬೇಕಾಗತ್ತೆ.
ಮುತ್ತಿನ ಮನೆಗಳಲ್ಲಿ ದಾರವನ್ನು ಪುಣಿಸಿದಂತೆ ಈ ಕಲ್ಪನೆಗಳಲ್ಲಿ ಅರಿವು ಏನೈತಿ ಅನುಶೂತವಾಗಿ ಎರಡು ಮುತ್ತುಗಳು ಸರಿಸಿದ ಕೂಡಲೇ ದಾರ ಹೆಂಗೆ ಕಾಣಿಸ್ತೈತಿ ಹಂಗೆ ಎರಡು ಕಲ್ಪನೆಗಳನ್ನು ಸರಿಸಿದ ಕೂಡಲೇ ಆನಂದ ಸೂತ್ರ ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ಕಲ್ಪನಾ ರಹಿತ ಅದ ನಾನು ಎರಡು ಕಲ್ಪನೆಗಳ ಮಧ್ಯಸ್ಥಿತಿ ಒಳಗೆ ಆನಂದ ಸೂತ್ರ ಎಲ್ಲರಿಗೂ ಹತ್ತೈತಿ. ಇದೇ ಅಭ್ಯಾಸ ನಾವು ಮಾಡ್ಬೇಕು. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿದೆ. ಆ ಮಧ್ಯಂತರ ಸ್ಥಿತಿ ಒಳಗೆ ಅಲ್ಲೇ ಆನಂದ ಸೂತ್ರ ಅದ, ಬ್ರಹ್ಮ ಸೂತ್ರ, ಅದನ್ನು ಅನುಸಂಧಾನ ಮಾಡೋದು ಧ್ಯಾನ. ಅದನ್ನು ಬಿಟ್ಟು ಬೇರೆ ಹಿಡ್ತಾನೆ ಇಲ್ಲ ನೀನು ಏನು ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ. ಕಲ್ಪನಾ ರಹಿತ ಇರುವಿನ ಅನುಸಂಧಾನನ ಧ್ಯಾನ. ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ನಿನಗೆ ಆ ಸೂತ್ರ ಅನುಭವ ಮಾಡ್ಕೊಳಕ್ ಬರ್ತೈತಿ. ಏನು ಜ್ಞಾನಿಗಳಿಗೆ ಮನಸ್ಸಿಲ್ಲ. ಹೌದು, ಮನಸ್ಸಿಲ್ಲ ಅಂದ ಬಳಿಕ ಅವ ಮೂರು ಅವಸ್ಥೆಗಳಿಲ್ಲ. ಎಲ್ಲ ಮನಸ್ಸಿನ ಅವಸ್ಥೆಗಳು. ಯಾಚರಿಲ್ಲ, ಕನಸಿಲ್ಲ, ನಿದ್ರಿಲ್ಲ. ಅವನು ಮನಸ್ಸಿನ ಅವಸ್ಥೆಗಳು ಅವಾಗಿಲ್ಲ. ಮನಸ್ಸಿಲ್ಲ ಅಂದ ಬಳಿಕ ಏನ್ ಅವನು ಸದಾ ಯೋಗ ನಿದ್ರೆಯಲ್ಲಿ ಇರುವ. ಪುಸ್ತಕದ ಜ್ಞಾನ ಮಾಡ್ಕೊಂಡಿರೋದು ಕೆಲಸ ಆಗುದಿಲ್ಲ. ಸಂಶಯ ಹೋಗುವುದೇ ಇಲ್ಲ ಪುಸ್ತಕದ ಜ್ಞಾನದಿಂದ. ಧ್ಯಾನ ಕುಳಿತು ಸಮಾಧಿ ಹಚ್ಕೊಂಡ ಆ ಸ್ಥಿತಿಯ ಅನುಭವ ತಗೊಂಡಾಗ ಸಂಶಯಗಳ ನಿವಾರಣೆ ಆಗುವುದಿಲ್ಲ. ನೀವು ಮಾಹಿತಿ ಮಾಡ್ಕೋಬಹುದು, ಹೇಳ್ಬಹುದು, ಯಾಕ್ರಿ ಪುಸ್ತಕ ಬರೀಬಹುದು. ಆಚಾರನ ಅನುಭವ ತಗೊಂಡು ಉಳ್ಕೋದು ಬಹಳ ಕಠಿಣ. ಏನ್ ಇಲ್ಲಿ ತನಕ ಹಣಿ ಕೋದ್ ಮಿನಿ ಮಾಡಿದ್ರು ಕೆಲಸ ಆಗೋದು ನನಗಂತಿದ್ರು. ಉದ್ಗಾರ ತೆಗಿತಿದ್ರು. ನಮ್ಮಪ್ಪ ಹೆಂಗ್ ಬಂದಿದ್ದು ಏನು ಅಂತಿದ್ರು. ಏನ್ ನನಗ್ ಮಾತ್ರ ಇನ್ನ ಕೆಲಸ ಆಗೋದು ಅಂತಿದ್ರಪ್ಪ. ಒಂದು ತಾಸು ಶ್ರವಣ ಆದ್ರೆ 2 ತಾಸು ಮನನ ಮಾಡ್ಬೇಕು. 3 ತಾಸು ನಿಧಿಧ್ಯಾಸನ ಮಾಡ್ಬೇಕು. ಅಕ್ಕತೆ ನಮ್ಗೆ ದೂರ ಹೋಯ್ತು ಬಿಡುವುದಂತ. ಒಂದು ತಾಸು ಕುಂದ್ರಾಕ ಒಳ್ಳೆ ಆಡ್ತೇವೆ ಕೇಳಾಕನ. ಇನ್ನು 2 ತಾಸು ಮನನ ಮಾಡೋದು ಇಲ್ಲಿ, 3 ತಾಸು ನಿಧಿಧ್ಯಾಸನ ಮಾಡೋದು ಇಲ್ಲಿ ನಾವು. ಮಕ್ಕಳಿಗೆ ಗುಡಿ ಕಟ್ತೈತಿ, ಮೊಣಕಾಲ್ ಪಾಟಿ ಗಾಡಿ ಕಟ್ತಾವ ಅಂತಿದ್ರು. ಹಂಗ ಹಳ್ಳಿ ಹೆಣ್ಣಿಗೆ ಮ್ಯಾಗ ಹೊಡೆಯೋ ಕೆಲಸ ಆಗುದು. ಏನ್ ಇದು ಉಂಡಾಡಿಗರ ಕೆಲಸ ಅಲ್ಲ. ತಿಂದು ಮಜಾ ಮಾಡಿ ಜೀವನ ಸಾಗಿಸಾಗ ಹಸಿವತ್ತಸಿಗಳ ಬಾಧೆ ಇಲ್ಲದಂಗ ಆಗ್ಬೇಕು ನಾವು. ಅದ್ರ ಖಬರ ಇರಬಾರ್ದು. ಶರೀರ ಭಾವ ಬಂದ ಕೂಡಲೇ ಹಸಿವತ್ತಸಿಗಳ ಭಾವ ಬರ್ತದೆ. ಅದಕ್ಕೆ ಶರೀರ ಭಾವ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲವ್ರ ಕೆಲಸ. ಏನ್ ಶರೀರ ಎಲ್ಲಿ ಕುಂತೈತಿ, ಏನ್ ಅದ್ರ ಸುದ ಖಬರ್ ಸಹಿತ ಇರುದು. ಏನ್ ಒಳಗೆ ಸ್ವರೂಪದ ಅಭ್ಯಾಸ ಗಾಢ ಆತ ಅಂದ್ರೆ ಎದ್ರದ್ದು ಖಬರ್ ಬಿಡುದಿಲ್ಲ. ಏನ್ ಬ್ರಹ್ಮದಲ್ಲಿ ಅಜ್ಞಾನವು ಅಥವಾ ಮಾಯೆಯು ಕಲ್ಪಿತದ. ಏನ್ ಕಲ್ಪನಾ ಮಾತ್ರದಿಂದ ನಿಜವಾಗಿ ಇದಕ್ಕೆ ಅಸ್ತಿತ್ವ ಇಲ್ಲ. ಏನು ಆನಂದಮಯವಾದ ಇರುವಿನಿಂದ ಈ ಜಗತ್ತಾಗಿಲ್ಲ. ಅರಿವು ಇರುವ ಆನಂದ ವಿಕರಿಸಿ ಜಗತ್ತಾಗಿಲ್ಲ. ಏನ್ ಅದಕ್ಕೆ ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವಿದೆಂದೆನಲಿಲ್ಲ, ಬ್ರಹ್ಮಸ್ಥವೆನಿಸದು. ಬ್ರಹ್ಮದಲ್ಲಿನೂ ಇಲ್ಲ, ಬ್ರಹ್ಮದಿಂದನೂ ಇದಾಗಿಲ್ಲ. ಇದು ಖುಷಿ ತೋರಿಕೆ, ಸುಳ್ಳ ತೋರೈತಿ. ನಿತ್ಯತಿದವ ಕನಸು ಬಿದ್ದಂಗ ಈ ಜಗದ್ರೂಪಿ ಕನಸು ತೋರೈತಿ. ಏನ್ ಅಜ್ಞಾನದಿಂದ ಮರೆಯೊಳಗೆ ಇದೆಲ್ಲ ತೋರೈತಿ. ಕನಸಾಂತರ ಹೆಂಗದ ನೋಡ್ರಿ, ಹೆಂಗ ಜನ್ಮಾಂತರನೂ ಅದ. ಒಂದು ಕನಸಿನಿಂದ ಮತ್ತೊಂದು ಕನಸಿಗೆ ಬರುದಿಲ್ಲ ಅದು. ಅದರಂತೆ ಒಂದು ಜನ್ಮದಾಗ ಮತ್ತೊಂದು ಜನ್ಮಕ್ಕೆ ಬರುದಿಲ್ಲ ಅದು. ಏನ್ ನಾನು ಇದ್ದೇನೆ ಎನ್ನುವಂತ ಇರುವನ್ನ ಅನುಭವದಿಂದ ಕಂಡಿಯೋ ಏನು ಕಣ್ಣಿನಿಂದ ಕಂಡಿಯೋ ಅಂದ.
ಹೆಂಗ್ ಗೊತ್ತಾತ್ಪ ನಾ ಇದ್ದೇನು ಅನ್ನೋದು ನಿನಗೆ ಹೆಂಗ್ ಗೊತ್ತಾತಿ? ಕೈ ಆಡಿಸಿ ನೋಡಿದ್ವಿ, ಮುಟ್ಟಿ ನೋಡಿದ್ವು, ಮೋಸಿ ನೋಡಿದ್ವು. ಯಾವ ಇಂದ್ರಿಯಗಳ ಮುಖಾಂತರ ಗೊತ್ತಾತ್ಪ ನೀ ಇದ್ದೇ ಅನ್ನೋದು? ಯಾವ ಇಂದ್ರಿಯಗಳು ಪ್ರಮಾಣ ಅಲ್ಲ, ಅದಕ್ಕೆ ಅನುಭವನ ಪ್ರಮಾಣ. ಹ್ಮ್ ನಿದ್ಯಾಗ ಹಂಗೈತಿ ಎಲ್ಲ ಹೇಳ್ತಿ, ಏನು ಇದ್ದಿದ್ದಿಲ್ಲ ಅನ್ನೋದು ಹೇಳ್ತಿ. ಅಲ್ಲಿ ಏನು ಇದ್ದಿದ್ದಿಲ್ರಿ ಅಂತ ಬೆಳಕ ನೀ ಇದ್ದ ಅದನ್ನ ಹೇಳಬೇಕಾಗೈತಿ. ಅಲ್ಲಿ ಐತಿ ಇಲ್ಲ ಅಂತ ಹೇಳ್ಬೇಕಾರು ನೀ ಇರಬೇಕ. ಅಲ್ಲಿ ನಿನ್ನ ಅಸ್ತಿತ್ವ ಐತಿ. ಅಲ್ಲಿ ಇದ್ದಾಗ ಹೇಳ್ತಿ ಅಲ್ಲಿ ನಿದ್ಯಾಗ ಏನು ಇದ್ದಿದ್ದಿಲ್ರಿ ಅಂತ. ಏನು ಇದ್ದಿದ್ದಿಲ್ಲ ಅನ್ನೋದು ತಿಳಿಯವ ಅದನಲ್ಲ ಅಲ್ಲಿ. ನೀವೊಬ್ಬ ಮದಿಯಲ್ಲ. ಮತ್ತೆ ಏನು ಇದ್ದಿದ್ದಿಲ್ಲ ಅಂತ ಹೇಳವ ಯಾರ? ಅಲ್ಲಿ ಅರಿವು ಐತಿ. ನಿದ್ರೆ ಏನು ಅನುಭವಿಸುವ ಕಾರಣ ಉಂಟು ಅಂತ, ಅದನ್ನು ಅನುಭವಿಸವನು ನೀವೊಬ್ಬ ಮದಿಯಲ್ಲಿ. ಏನ್ ಯಾರೂ ಆತ್ಮನ ಅಸ್ತಿತ್ವವನ್ನು ಅಲ್ಲಿಗಳಿಲಿಕ್ಕೆ ಆಗುದಿಲ್ಲ. ಇಲ್ಲ ಅಂತ ಹೇಳ್ಬೇಕಾದ್ರು ಅವನು ಇದ್ದ ಇಲ್ಲ ಅನ್ಬೇಕಾಗತ್ತೆ. ಏನ್ ಈ ಐತಿ ಇಲ್ಲ ಅಂತ ಹೇಳ್ಬೇಕಾದ್ರು ಅವನ ಅಸ್ತಿತ್ವ ಐತಿ ಅಲ್ಲಿ. ನಾನು ಇದ್ದೇನೆನ್ನೋ ಇರುವಿನೊಳಗೆ ಯಾವ ವಿಕಾರನೂ ಆಗಿಲ್ಲ. ಅರಿವಿಸ್ಕೊಳ್ಳೋದ್ರೊಳಗ ವಿಕಾರ ಆಗೈತಿ, ಅರಿವಿನಲ್ಲಿ ಯಾವ ವಿಕಾರನೂ ಆಗಿಲ್ಲ. ಶರೀರದಲ್ಲಿ ಆಗ್ತಕ್ಕಂಥ ವಿಕಾರಗಳನ್ನ ನಿನ್ನೊಳಗೆ ಆರೋಪ ಮಾಡ್ಕೊಂಡು ಕುಂತಿ. ನನಗ ಆಗೈತಿ ಅಂತ ತಿಳ್ಕೊಂಡು. ಯಾರಿಗದು ವಿಕಾರಗಳೆಲ್ಲ ಶರೀರದಾಗ ಅದಾವ. ಶರೀರದ ವಿಕಾರ ಶರೀರದಾಗ, ಮನಸ್ಸಿನ ವಿಕಾರ ಮನಸ್ಸಿನಾಗ ಅದಾವ. ನಿನ್ನ ಇರುವಿಕೆಗೆ ಯಾವ ಹತ್ತಿಲ್ಲ. ಎಚ್ಚರಿಕೆ ವಿಕಾರ ಕನಸಿನಾಗಿಂದಕ್ಕಿಲ್ಲ, ಕನಸಿಂದ ಎಚ್ಚರಿಕೆಗಿಲ್ಲ, ಎಚ್ಚರಿಕೆ ಕನಸಿನಿಂದ ನಿದ್ದೆ ಆಗಿಲ್ಲ. ಈ ಮೂರು ಅವಸ್ಥೆಗಳ ವಿಕಾರ ನಿನ್ನ ಸ್ವರೂಪದ ಹೋಗಿಲ್ಲ. ಅದನ್ನು ಖಾತ್ರಿ ಮಾಡ್ಕೋ. ನೀವು ಸ್ವರೂಪದ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅಂದ ಚಿಂತೆ ಕಡಿತೈತಿ. ಎಲ್ಲಾರಾಗಿ ನನಗ ಆಗೈತಿ ಅಂತ ಎಚ್ಚರಿಕೆ ಆದದ್ದು ನನಗ, ಕನಸಿನಂದು ನನಗ, ನಿದ್ದೆಯಾಗಿ ಮಬ್ಬನು ನಿನಗ, ಯಾವೂ ನಿನಗತ್ತಿಲ್ಲ. ಆತ್ಮನಲ್ಲಿ ಯಾವೂ ಇಲ್ಲ. ಏನ್ ಇಂದ್ರಿಯಗಳು ವ್ಯಾಪಾರದಾಗ ಬಿದ್ದ ತಲೆ ಕೆಟ್ಟು ಹುಚ್ಚಿಡ ತಿರುಗು ಪಾಳೆ ಬರ್ತದೆ. ಏನ್ ಅದಕ್ಕೆ ಅದರಿಂದ ಹಿಂದಕ್ಕೆ ಸರ್ಕೋ. ಮನೋ ನಿಗ್ರಹ ಇಂದ್ರಿಯ ಮಾಡ್ಕೊ, ಇಂದ್ರಿಯ ನಿಗ್ರಹ ಮಾಡ್ಕೊ. ಅವಾಗ ಹೆಂಗಿರ್ತೈತಿ ನೋಡ್ಕೊ. ಓದುದು, ಹೇಳುದು, ಕೇಳುದು ಆದಿಂದ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕಿಲ್ಲ. ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಯೋಜನ ಏನಂಗ? ಮತ್ತು ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದ ಅದ ವ್ಯವಹಾರದಾಗ ತೊಡಗಿರ. ಸಂಕಲ್ಪ ವಿಕಲ್ಪಗಳೇನದಾವ ಮನುಷ್ಯನ ಸ್ವರೂಪ. ಮನಸ್ಸಂದ್ರ ಅದ ಸಂಕಲ್ಪ ವಿಕಲ್ಪಾತ್ಮಕ ಈ ಮನಃ ಅಂತ. ಸಂಕಲ್ಪ ವಿಕಲ್ಪಗಳಿಂದ ಕೂಡಿದ್ದ ಮನಸ್ಸು. ಸಂಕಲ್ಪ ವಿಕಲ್ಪಗಳ ರಹಿತ ಆದ್ಮ್ಯಾಗ ಮನಸ್ಸಿಗೆ ಅಸ್ತಿತ್ವ ಎಲ್ಲೈತಿ. ಅವಾಗ ಆನಂದದ ಸೂತ್ರ ನಿನಗತ್ತೈತಿ. ಸಂಕಲ್ಪ ವಿಕಲ್ಪ ರಹಿತ ಆದಾಗ ಆತೈತ. ಇಲ್ಲಾಂದ್ರೆ ಹತ್ತುದಿಲ್ಲ. ಆರಾಮಿರ್ಬೇಕನ್ನೋ ಪ್ರತಿಯೊಬ್ಬರು ಈ ಸಂಕಲ್ಪ ವಿಕಲ್ಪಗಳನ್ನೆಲ್ಲ ಕೈ ಬಿಡ್ಬೇಕು ನೋಡಿ. ಎಲ್ಲ ಕಲ್ಪನೆ ಮಾಡ್ಕೋತೀನಿ ಅಂದ್ರೆ ಹೋಗ್ಕೊಂತ ಹೋಗಂತ. ಅವ ನಿಮ್ಮ ಸ್ವರೂಪವನ್ನು ಅನುಭವಕ್ಕೆ ಬರ್ದಂಗೆ ಮಾಡಿದ್ವು ಸಂಕಲ್ಪ ವಿಕಲ್ಪಗಳು. ಈ ಶರೀರ ನಾನಂತ ತಿಳ್ಕೊಂಡು ಕುಂತದ್ದ ಒಂದು ಕೆಟ್ಟ ಅಭ್ಯಾಸ ಇದೆ. ಇದನ್ನು ಮೊದಲ ಈ ತಪ್ಪು ತಿಳುವಳಿಕೆ ಕಳ್ಕೊಳ್ಳಿ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಮಾನವನಿಗೆ ಇದನ್ನು ಮಾಡ್ಕೊಳಕ್ ಬರ್ತಿದ್ರು. ಮತ್ತು ಈ ದೇಹ ತಾದಾತ್ಮ್ಯ ಭಾವ ಹಿಡ್ಕೊಂಡು ಏನಾರು ಮಾಡಿ ಸುಖ ಹೊಂದಬೇಕಂತ ಹೊಂಟಾನ. ಕಾಮ ಕ್ರೋಧಾದಿ ವಿಕಾರಗಳನ್ನು ಮನಸ್ಸು ನಿದ್ರೆಯೊಳಗ ಆರಾಮಿಗೆ ಹಚ್ಚುದಿಲ್ಲ. ಅದು ಸಂಬಂಧ ಎಲ್ಲ ತಪ್ಪಿರ್ತೈತಿ. ಆರಾಮಿನ ಕೂಡ ಆರಾಮಾಗಿರ್ತೈತಿ. ತನ್ನ ವಿಕಾರಗಳನ್ನ ಆರಾಮಿಗೇನು ಹಚ್ಚಿಲ್ಲ, ಅಲ್ಲಿ ಹಚ್ಚಾಕೂ ಬರುದಿಲ್ಲ. ಇದನ್ನ ಸರಿಯಾಗಿ ಕೇಳಿ ತಿಳ್ಕೊಂಡು ಸುಖಿ ಆಗ್ಬೇಕನ್ನೋ ಪುಣ್ಯಾತ್ಮರಿಗೆ ಅಷ್ಟ ಇದನ್ನ ಹೇಳ್ಬೇಕ್ರಿ. ಬಾಕಿದವ್ರಿಗೆ ಇದನ್ನ ಹೇಳಕ್ ಹೋಗ್ಬಾರ್ದು. ಮರಿತಾದರೂ ಅರುಪಲಾಗದಿದನೊಮ್ಮೆ ಕರ್ಮ ತತ್ಪರರಿಗೆ ಅಂತ. ಈ ಜಗತ್ನಾಗ ಏನಾರ ಮಾಡಿ ಸುಖ ಹೊಂದ್ಬೇಕನ್ನ ನಾವು ಇದನ್ನ ಹೇಳಬಾರ್ದು ಅಂತ. ಏನ್ ಅದಕ್ಕೆ ಕಂಡಲ್ಲಿ ಇದನ್ನ ಮಾತಾಡಕ್ ಹೋಗ್ಬೇಡ್ರಿಪ್ಪ ಅಂತ.
ಏನೇನೋ ಸಂಶೋಧನೆ ಮಾಡ್ಯಾವ ಅಂತೀರಲ್ಲ. ನಿಮ್ಮನ್ನ ನೀವು ತಿಳ್ಕೊಂಡು ಇರು ಸಂಶೋಧನೆ ಮಾಡಿ. ನೀವು ಯಾರೇನು ಅಂತ ತಿಳ್ಕೊಂಡಿರೇನು? ಆತ್ಮ ಸಂಶೋಧನದೊಳಗೆ ಯಶಸ್ವಿಗೆ ಆಗಿರೇನು? ಹೆಂಗ ನೋಡ್ಕೊರಿ. ಏನ್ ಯಾವ ಜನ್ಮದ ಶರೀರ ಉಳ್ದೈತಿ ಹೇಳ್ರಿ? ಯಾವ ಜನ್ಮದ ಗಂಟು ಗದರಿ ಉಳ್ದಾವ? ಮಕ್ಕಳು ಮರಿ ಉಳ್ದಾವ? ಉಳ್ದಾವ? ಹಿಂದಿನ ಜನ್ಮದನು ಎಲ್ಲಿದಾವ ನಿನಗೆ? ಈಗಿದ್ದು ಮುಂದೆ ಬರ್ತಾವ ನಾವು ಯಾವ? ಜಗತ್ತಿನಾಗ ಏನೆಲ್ಲ ಪಡಿಬಹುದು ನೀ, ಅವೆಲ್ಲ ಶಾಶ್ವತವಾದದ್ದು. ಅದು ಕಲ್ ಮ್ಯಾಲ ಉಚ್ಚಿ ಹೋದ್ರೆ ಬಂಗಾರ ಅಕ್ಕೈತಿ ಅಂತ ಹೇಳ ನಮ್ಮಪ್ಪ. ನಿಮ್ಮ ಉಚ್ಚಿ ಎಲ್ಲಿ ಮಠ ಹರಿತಾವ ಅಲ್ಲಿ ಮಠ ಬಂಗಾರ ಆಕೈತಿ. ಹೋಗ್ಲಿ ಕಲ್ ಪಡಿ ಮಾಡಿ ನೀವು ನೆತ್ತಿ ಉಚ್ಚಿ ಮಾಡಿ ಸಂಕಲ್ಪ ಮಾಡಿ ಉಚ್ಚಿ ಹೋದ್ರೆ ಉಚ್ಚಿ ಎಲ್ಲಿ ಮಠ ಹರಿತಾವ ಎಲ್ಲ ಬಂಗಾರ ಆಕೈತಿ ಅಂತ ನಮ್ಮಪ್ಪ ಹೇಳುಗೇನಂತಿದ್ರ. ಅಜ್ಜ ಏನ್ ಬಸವನಗೌಡ ನೀನು ಪಂಡಿತ ಬಸವರಾಜ್ ಪಂಡಿತ್ ಉಚ್ಚಿ ಹೋದ್ರೆ ಬಂಗಾರ ಆಕೈತಿ ಹೋಗಿ ನೀವು. ಯಾಕೆ ಅಂತ ಸ್ಥಿತಿ ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ತಗೊಂಡು ಏನ್ ಮಾಡೋದು ಅದನ್ನು? ಹೌದಿಲ್ಲ? ಅದ್ರ ಆಸೆಗೆ ಬಿದ್ರೆ ಈ ಸ್ಥಿತಿ ಕಳ್ಕೊಂತೀನಿ. ಹೌದಿಲ್ಲ? ಯಾಕೆ ತಿಳ್ಕೊಳ ಅಂತ ಅದನ್ನ ಮಾಡ್ಕೊತ ಕೂತ್ರೆ ಆ ವ್ಯಾಮೋಹ ಬಿದ್ರೆ ಮನಸ್ಸು ಮಾಡ್ಲಿಲ್ಲ ಅವ್ರು. ಅದು ಏನ್ ಯಾಕೆ ಅದರಿಂದ ಏನೂ ಲಾಭ ಇಲ್ಲ. ಈ ಸ್ಥಿತಿ ಕಳ್ಕೊತೀನಿ, ಜ್ಞಾನ ಸ್ಥಿತಿಯನ್ನು ಕಳ್ಕೊತೀನಿ. ಅದು ಅವನ್ನೆಲ್ಲ ಮಾಡ್ಕೊಂತ ಕೂತೀನಿ. ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಕಲಿಯುವಂತ ವಿದ್ಯೆ ಅದು ವಿದ್ಯಾನಲ್ಲ, ಅವಿದ್ಯೆ. ಅಧ್ಯಾತ್ಮ ವಿದ್ಯೆಯೇ ನಿಜವಾದ ವಿದ್ಯೆ ಎನಿಸಿಕೊಳ್ಳುವುದು. ಹೌದು. ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಅಂತ. ಪರಾವಿದ್ಯೆ ಅಂದ್ರೆ ಬ್ರಹ್ಮ ವಿದ್ಯೆಗೆ ಅಂತ. ಈ ಲೌಕಿಕ ವಿದ್ಯೆಗೆ ಅಪರಾವಿದ್ಯೆ ಅಂತ ಕರೀತಾರೆ. ಏನ್ ಪರಾವಿದ್ಯೆಯಲ್ಲಿ ಉಪನಿಷತ್ತುಗಳ ಕಡೆ ಎಲ್ಲ ಕೊಟ್ಟಾಗ್ಬರ್ತದೆ. ಅದ್ರ ಕಡೆ ಎಲ್ಲೈತಿ ಸಾಮಾನ್ಯ ತಿಳುವಳಿಕೆನ ಇಲ್ಲಿಗೆ. ಈಗೇನೋ ಚಾಲು ಮಾಡ್ತೇವೆ ಅಂದಾರೀಗ. ಭಗವದ್ಗೀತೆಯನ್ನು ನಾವು ಅಳವಡಿಸ್ತೇವೆ, ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸ್ತೇವೆ ಅಂದಾರ. ಏನ್ ಈಗ ಅದನ್ನ ಮಾಡ್ಯಾರ ಏನ್ ಮಾಡ್ಯಾರ? ಮತ್ತೆ ಇವರೇ ಈ ಸಿಲೆಬಸ್ನ್ಯಾಗ ಇವರೇ ಏನಾರ ಭಗವದ್ಗೀತೆಯನ್ನ ನಾವು ಇದರಿಂದ ಚಾಲು ಮಾಡ್ಬೇಕಂತ ಸಂಸ್ಕಾರ ಆಕೈತಿ. ಅದು ಹೌದಿಲ್ಲ? ಅದನ್ನ ಮಾಡಿರಿ ಏನಾರ ಸಂಸ್ಕಾರ ಉಳಿದೈತಿ ನಮ್ಗೆ. ಅವನು ಬಿಟ್ಟೇವೀಗೆಲ್ಲ. ಅವನ್ನೆಲ್ಲ ಬರೀ ಕಾಗಿ ಗುಬ್ಬಿ ಹೌದಿಲ್ಲ ಇವಾಗ ಇದರದ ನಡೆಸೇವಿ. ಇಂಥ ಮಾನವೀಯ ಮೌಲ್ಯಗಳ ಏನದಾವಲ್ಲ, ಮನುಷ್ಯನ ಜನ್ಮಕ್ಕೆ ಲಾಭ ಆಗುವಂತ ವಿಚಾರ ಅವುಗಳಲ್ಲಿ ತೆಗೆದು ಹೋಗೋದ್ ಬಿಟ್ಟೇವ್ ನಾವು. ಪಠ್ಯ ಪುಸ್ತಕಗಳಲ್ಲೇ ಸಿಗುದಿಲ್ಲ ನಮ್ಗೆ. ಅವಾಗ ಕೆಲವೊಂದು ನೀತಿ ಬೋಧೆಗಳು ಇರ್ತಿದ್ವು ಅವಾಗ. ಏನ್ ಅಂತ ಪಾಠಗಳು. ಮಾರಲ್ ಪೀರಿಯಡ್ ಅಂತ ಕಾಯಂ ವಾರಕ್ಕೆ ಒಂದು ಪೀರಿಯಡ್ ಇರ್ತಿತ್ತು ನಮಗ. ಮಾರಲ್ ಪೀರಿಯಡ್ ಅದಂತ ಇಲ್ಲ. ಭಾಳ ಶಾಣ್ಯರಾಗ್ಬಿಟ್ಟೇವ್ ನಾವು. ತನಗೆ ಕಾಯಂ ಸುಖ ಶಾಂತಿಯನ್ನು ಕೊಡ್ತಕ್ಕಂಥದ್ದು ಯಾವ್ದೈತಿ ಅದಕ್ಕೆ ಪರಾವಿದ್ಯೆ ಅಂದ್ರೆ. ಅದಕ್ಕೆ ಬ್ರಹ್ಮವಿದ್ಯೆ ಅಂತ. ಅದಕ್ಕಿಂತ ಶಾಣ್ಯತನ ಈ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ ಅಂದ್ರೆ. ಪರಬ್ರಹ್ಮದ ಅರಿವಿನಿಂದ ಒರೇ ಜಾನ್ಮ ಎನ್ನುಂಟೆ. ಅದಕ್ಕಿಂತ ಮತ್ಯಾವ ಶಾಣ್ಯತನೂ ಇಲ್ಲ. ರೂಢಿಯೊಳಗೆ ಅನ್ನೋದಿಲ್ಲ ಏನ್ ಬ್ರಹ್ಮವಿದ್ಯಾ ಬಿಡೋಪ ಅದಂತಿರ್ತಾರೆ. ಉಳ್ಕಿದ್ದು ಎಲ್ಲಕ್ಕೆ ಮಹತ್ವ ಇಲ್ಲ ಅಂತ. ಅದೇನು ಬ್ರಹ್ಮವಿದ್ಯಾನ ಅದಂತ ಅಂತ ಕಠಿಣ ಇದೆ ಅಂತ. ಏನ್ ಅದರಷ್ಟು ಶ್ರೇಷ್ಠವಾದದ್ದ ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಓದಿದ್ರೆ ಓದಬೇಕು. ಬ್ರಹ್ಮವಿದ್ಯೆ ಆತ್ಮವಿದ್ಯೆ ಅಂತ. ಏನ್ ಉಳ್ಕಿದ್ವು ಎಲ್ಲ ಇವು ಹೊಟ್ಟೆ ತುಂಬಿಕೊಳ್ಳೋ ವಿದ್ಯೆ ಅವೆಲ್ಲ. ಏನ್ ಎಷ್ಟು ಶಾನ್ಯತನ ಪಡೆದ್ರು ಏನ್ ಮಾಡ್ಬೋದು? ಕಾಕು ಪೂಕು ವಿದ್ಯೆಗಳೆಲ್ಲ ಜನ್ಮದ ಸುಖ ನೀಗ ಬಲ್ಲವೇ ಅಂತ. ನಿಜವಾದ ಸುಖ ಶಾಂತಿ ನಮಗೆ ಬೇಕಾಗಿತ್ತಂದ್ರೆ ಆತ್ಮವಿದ್ಯೆಯನ್ನು ನಾವು ಅಭ್ಯಾಸ ಮಾಡ್ಬೇಕು. ನಮ್ಮನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಪುಸ್ತಕಿ ಪಾಂಡಿತ್ಯ ಉಪಯೋಗ ಇಲ್ಲ. ಏನ್ ಪುಸ್ತಕದ ಜ್ಞಾನ ಮಸ್ತಕದಿಂದ ಬರ್ಬೇಕಾದ್ರು. ಏನ್
ಶ್ರೋತ್ರಿಯತ್ವ ಇರ್ಲಿಕ್ಕೂ ಬ್ರಹ್ಮನಿಷ್ಠತ್ವ ಇರಬೇಕು. ಶ್ರೋತ್ರಿಯತ್ವ ಅಂದ್ರೆ ವೇದ ಉಪನಿಷತ್ತುಗಳ ಅಧ್ಯಯನ, ಅದ್ರದ್ದೆಲ್ಲ ಮಾಹಿತಿ ಇಟ್ಕೊಂಡು ಅವು ಗೊತ್ತಿರ್ಲಿಕ್ಕೂ ಬ್ರಹ್ಮಭಾವದಲ್ಲಿ ಮನಸ್ಸು ನಿಂತಾಗ ಅವು ತಾನ ಬೆನ್ನು ಹತ್ತಿ ಬರ್ತಾವ. ಎಲ್ಲ ವೇದ ಉಪನಿಷತ್ತುಗಳು ನಾಯಿ ಹಂಗ ನೀನು ಬೆನ್ನು ಹತ್ತಾವ. ಅನುಭವದ ಬೆನ್ನು ಹತ್ತಿ ಅವು ಬರ್ಬೇಕ, ಅವುಗಳು ಬೆನ್ನು ಹತ್ತಿ ನೀವು ಹೋಗ್ಬಾರ್ದು ಅಂತಿದ್ರಂತ. ಏನ್ ತಾನು ನಾಯಿ ಹಂಗ ಬೆನ್ನು ಹತ್ತಾವು ಬ್ರಹ್ಮನಿಷ್ಠತ್ವ ಇತ್ತಂದ್ರೆ. ಅದ್ರಾಗ ಹಂಗ ಹೇಳ್ಯಾರಿ ಹೆಂಗ ಹೇಳ್ಯಾರ, ಹೌದಾ? ಅನುಭವದ ಬೆನ್ನು ಹತ್ತಿ ಬರ್ತಾವು ತಾವ ಉಪನಿಷತ್ತುಗಳು, ವೇದಗಳು, ಉಪನಿಷತ್ತುಗಳು. ನೀ ನೇರವಾಗಿ ನಿನ್ನ ಅನುಭವ ನೋಡ್ಕೊಂಡ್ರೆ ಎಲ್ಲವೂ ನಾಯಿ ಹಂಗೆ ಬೆನ್ನು ಹತ್ತಿ ಬರ್ತಾವ. ಅದಕ್ಕೆ ಶ್ರೋತ್ರಿಯತ್ವ ಇರ್ಲಿಕ್ಕೂ ಬ್ರಹ್ಮನಿಷ್ಠತ್ವ ಇರ್ಬೇಕು. ಬ್ರಹ್ಮನಿಷ್ಠತ್ವ ಇದ್ರೆ ಶ್ರುತಿ ತಾನ ಬೆನ್ನು ಹತ್ತಿ ಬರ್ತದ. ಆ ಶ್ರುತಿ ಬಿದ್ದಾಡ್ಲಿ ಅವ್ರು ಬೆನ್ನು ಹತ್ತಿ ಬರ್ಲಿಕ್ಕಿಲ್ಲ ಅಂದ್ರೆ ಒದ್ದಾಡ್ಲಿಕ್ಕೆ ಲೌಡಿ ಅಂತಿದ್ರತ್ತ ಅವ್ರು. ಅನುಭವದ ಬೆನ್ನು ಹತ್ತಿ ಬರ್ಬೇಕ ತಾನ. ಅದಕ್ಕೆ ಅನುಭವಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಾರೆ. ಅನುಭವ ಸ್ವಾನುಭವ ಶ್ರೇಷ್ಠವಾದದ್ದು. ಉಪನಿಷತ್ ಸ್ಪಷ್ಟ ಹೈ, ವೇದಗಳು ಪಿಕ್ಕಿ ಹೈ, ಆ ಭಗವದ್ಗೀತಾ ಕಿಚಡಿ ಹೈ, ಸ್ವಾನುಭವ ಶ್ರೇಷ್ಠ ಹೈ ಅಂದ್ರೆ ಅದಕ್ಕೆ ಸ್ವಾನುಭವಕ್ಕೆ ಬಹಳ ಮಹತ್ವದ. ಸ್ವಂತ ಅನುಭವ ಬೇಕು ನಾವು. ಸ್ವಂತ ಕಂಡದ್ದನ್ನು ಹೇಳ ನೀನು, ಇನ್ನೊಬ್ಬರು ಹೇಳಿದ್ದು ಹೇಳಕ್ ಹೋಗಬೇಡ. ಸ್ವತಃ ನೀ ಕಂಡದ್ದು ಹೇಳು, ನಿನ್ನ ಅನುಭವಕ್ಕೆ ಬಂದದ್ದು ಹೇಳು. ಸ್ಥೂಲ ನಿದ್ರೆಯನ್ನು ಬಿಟ್ಟು ಸೂಕ್ಷ್ಮ ನಿದ್ರೆಯನ್ನು ಮಾಡಲು ಕಲಿಯಬೇಕು. ಒಂದು ಎಲ್ಲರೂ ಮಾಡುವ ಅಜ್ಞಾನ ನಿದ್ರೆ, ಮತ್ತೊಂದು ಯೋಗಿಗಳು ಮಾಡುವ ಜ್ಞಾನ ನಿದ್ರೆ. ಅಲ್ಲಿ ಮರವಿಯ ಮೂಲಕ ನಾವು ಸ್ಥೂಲ ನಿದ್ರೆ ಮಾಡ್ತೀವಿ. ಯೋಗ ನಿದ್ರೆ ಅರಿವಿನ ಮೂಲಕ ನಾವು ಅರಿವು ಸಹಿತ ಆನಂದ ಸ್ಥಿತಿ, ಇದು ಯೋಗ ನಿದ್ರೆ. ಮರವಿ ಮೂಲಕ ಇರುವುದು ಇದು ಸ್ಥೂಲ ನಿದ್ರೆ. ಇದು ಎಲ್ಲರಿಗೂ ಬರ್ತೈತಿ. ಅಂತಃಕರಣ ಸ್ವಚ್ಛ ಇದ್ದವ್ರಿಗೆ ಬರ್ತೈತಿ, ಸ್ವಚ್ಛ ಇರ್ಲಿಕ್ಕೂ ಬರ್ತೈತಿ ಈ ಸ್ಥೂಲ ನಿದ್ರೆ ಮಾಡಕ್. ಆದ್ರೆ ಯೋಗ ನಿದ್ರೆ ಮಾಡ್ಬೇಕಾತಂದ್ರೆ ಅಂತಃಕರಣ ಮಾಲಿನ್ಯ ಎಲ್ಲ ಕಳ್ಕೊಂಡವಾಗ ಅದು ಬರ್ತದೆ. ಪರಿಶುದ್ಧವಾದ ಅಂತಃಕರಣಕ್ಕೆ ಮಾತ್ರ ಇದು ಅನುಭವ ಕೊಡುತ್ತೆ ಯೋಗ ನಿದ್ರ. ಎಳ್ಳಷ್ಟು ಉಳಿಬಾರ್ದು, ಯಾವ ಬಯಕೆಗಳು ಕಾಮನೆಗಳು ಇಲ್ಲದಂತ ಸ್ಥಿತಿ. ಅಂತ ಒಂದು ಪರಿಶುದ್ಧವಾದ ಅಂತಃಕರಣಕ್ಕೆ ಯೋಗ ಸಿದ್ಧಿಸ್ತದೆ. ನಮಗೆ ಯಾಕೆ ಇದು ಅನುಭವ ಕೊಡುವಲ್ಲ ಅಂದ್ರೆ ಅಂತಃಕರಣ ಮಲಿನ ಐತಿ, ದೋಷದ ವಾಸನೆಗಳದಾವೆಲ್ಲ. ನೀ ಹೊರಗಿಲ್ಲ ಅಂದ್ರೂ ಒಳಗ ಕುಂತಾವ್, ನಿನಗ ತಾನ ವ್ಯಕ್ತ ಆಗ್ತಾವ್ರಿ ಅವ. ಅಂತ ಪ್ರಸಂಗ ಬಂದ ಕೂಡಲೇ ನಿನ್ನಲ್ಲಿ ಪ್ರೇರಣೆ ಆಗಾಕೈತಿ ಬಿಡ್ತೈತಿ. ಅದು ವಾಸನ ಇತ್ತಂದ್ರೆ ಅದ್ರಾಗ ಮಿಸ್ಗೇಡಾಗ ಚಾಲು ಆಕೈತಿ ಅದು. ಅಂತ ಪ್ರಸಂಗ ಬಂದ ಕೂಡಲೇ ನೀನು ಬಿಡುದನೇ ಇಲ್ಲ ಅದು. ನೀನು ನಾ ಹೊರಗೆಲ್ಲ ಬಿಟ್ಟೇನ್ ಬಿಡೋ, ನೀನು ಯಾವಾಗ ಬಿಟ್ಟೇನಂದ್ರು ಬಿಡೋದು, ಒಳಗ ಸುಪ್ತ ರೀತಿ ಒಳಗೆ ಕುಂತಿರ್ತದೆ. ಈ ಪ್ರಸಂಗ ಬಂದ ತಲೆ ಕೇಳಕ್ ಮಾಡ್ತದ ನಿನ್ನ, ಗೊತ್ತಾಗಲಂಗ ಬಂದು ತಲೆ ಕೇಳಕ್ ಮಾಡ್ತೈತಿ ನಿನ್ನದು. ನಾ ಎಲ್ಲ ಬಿಟ್ಟನೇಳಿ ನೀ ತಿಳ್ಕೊಂಡಿದ್ದಿ. ಭಾಳ ಎಚ್ಚರದಿಂದ ಇರ್ಬೇಕು. ಗೊತ್ತಾಗಲಂಗ ಬಂದು ಮುಗುಳ್ಯಾಕ ಕಾಯಕ್ ಬಿಡ್ತೈತಿ. ಸೂಕ್ಷ್ಮ ಶರೀರ, ಸೂಕ್ಷ್ಮ ವಾಸನೆಗಳು ಸುಪ್ತ ರೀತಿ ಒಳಗಿರ್ತಾವ. ಗೊತ್ತ ಮಾಡಿಕೊಡುದಿಲ್ಲ. ಗೊತ್ತು ಮಾಡಿಕೊಟ್ರೆ ಮಾಯಾ ಯಾಕಂತಾರೆ, ಅದಕ್ಕಂತಿದ್ರು ಶಿವಾನಂದವ್ರು. ಗೊತ್ತಾಗಲಂಗ ಬಂದು ನಿನ್ನ ತಲೆ ಕೇಳಕ್ ಮಾಡ್ತಾರೆ. ಬೇಕಾದಂತ ಪಂಡಿತದಾನಂದ್ರು ಬಿಡುದಿಲ್ಲ. ಬಲವಾನ್ ಇಂದ್ರಿಯ ಗ್ರಾಮಂ ವಿದ್ವಾಂಸಂ ಅಪಿ ಕರ್ಷತಿ ಅಂತ. ಇಂದ್ರಿಯಗಳ ವ್ಯಾಮೋಹ ಏನೈತಲ್ಲ, ಎಂತ ಪಂಡಿತನಂದಾದ್ರೂ ಸುಧಾ ತಲೆ ಕೆಳಗೆ ಮಾಡ್ತಾರೆ. ಹೌದು ಅನ್ನೋವಾಗ ಕೈ ಕೊಡ್ತದ. ಯೋಗ ನಿದ್ರೆಯಾದ ಸಮಾಧಿಯನ್ನು ಅಭ್ಯಾಸ ಮಾಡುವುದೇ ಜೀವನದ ತುಟ್ಟ ತುದಿಯ ಗುರಿ. ಇದ ಜೀವನದ ಗುರಿ, ಕಡೆ ಗುರಿ. ಅದು ವೇದಗಳ ಅಂತ್ಯಭಾಗನ ಅದ, ಜ್ಞಾನ ಸ್ಥಿತಿಯನ್ನು ಹೊಂದೋದು. ಜ್ಞಾನಿಗಳಿಗೆ ಶ್ರೀಮಂತರಲ್ಲಿಯೂ ಬಡವರಲ್ಲಿಯೂ ಶತ್ರುಗಳಲ್ಲಿಯೂ ಮಿತ್ರರಲ್ಲಿಯೂ ಯಾವುದೇ ಭೇದವಿರಲಾರದು. ಎಲ್ಲರನ್ನ ತನ್ನಂಗ ನೋಡ್ತಿರ್ತಾನ. ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಸುಖದಾಯಕವಾದಂಥ ವಚನಗಳೇನು ನೆನಪಾಗಬೇಕಾದ್ರೂ ಅದು ಹಿಂದಿನ ಜನ್ಮದ ಪುಣ್ಯ ಬೇಕು.
ಇದ್ರ ನೆನಪು ಬರ್ವಲ್ರಿ ನಮಗಂತ. ಅಂಥವು ನೆನಪು ಬರ್ತಾವ ನಮ್ಗೆ. ಬರೀ ಬಾಳೆ ದೇವಸ್ಥಾನ, ಬಾಳೆದ ನೆನಪು, ಇವ ನೆನಪಿ ಅದ ಒಂದು ಪಾಪ ನೆನಪು. ಬಾಳೆ ದೇವಸ್ಥಾನ ಹೊಳ್ಳೆದ ನೆನಪು ಬರಾಕತ್ತದ, ಪಾಪಿ ಅಂತ. ಬಾಳೆ ಮರ್ತಕಾರ ಯಾವಾಗ ನಮ್ಮ ಸ್ವರೂಪದ ನೆನಪು ಬರಾಕೈತ ಪುಣ್ಯ ನಿಂದ ಬದಿಗೆ ಬಂತ ನಿಂದ ಅನ್ನೋದು ಏನ್. ಮತ್ತು ಬಾಳೆ ಬದುಕು ನನ್ನ ಹೊಲ ಮನಿ ಪಾಪ ತುಂಬಿತೆ ಅಂತ ಇದಕ್ಕೆ ಮತ್ತೆ ಅವ ನೆನಪಿಗೆ ಬರ್ತಾವ. ಒಳ್ಳೆ 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 ನನ್ನ ಮಕ್ಕಳು ಮರಿ ಇವೆಲ್ಲ ಏನ್ ಮಾಡವು ನೆನಪು ಮಾಡಿ ಲಾಭ ಏನೈತಿ ನನಗ? ಜನ್ಮಾಂತರದ ನೆನಪು ಮಾಡ್ಕೊತ ಬಂದಿ, ಎಳ್ಳಟ್ಟು ಲಾಭ ಇಲ್ಲ. ಏನ್ ಯಾವುದನ್ನ ನೆನಪು ಮಾಡೋದ್ರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ತದೆ. ಏನ್ ಅಂತಾದ್ರ ಅಭ್ಯಾಸ ಮಾಡ್ಕೊ, ಅದರ ನೆನಪಿನಾಗಿರಾಕಿಲ್ಲ. ಏನ್ ದುಃಖರಹಿತ ಆಗಿ ಉಳಿಬೇಕು ನಿನಗೆ, ಅದ್ರ ನೆನಪು ಮಾಡಿರೋ. ಈ ಬಾಳೆ ನೆನಪು ಮಾಡಿರೋ ದುಃಖ ಹೋಗೈತೇನೆ, ಮೊದಲು ಚಾಲು ಹೋಗ್ತದೆ, ಹೊಡಿ ಬ್ಯಾನೆ ಅದ ನಿನಗೆ. ಈ ಬಾಳೆ ನೆನಪಿಲ್ಲ ತನಗೆ ಕುಂತೀರಿ. ಇದ್ರ ಬಿಟ್ಟು ಬಾಳೆ ಕಡೆ ಲಕ್ಷ ಹತ್ತಿ ಅಂದ್ರೆ ನಿನಗೆ ನಿದ್ದಿನ ಆಗ್ತದೆ. ಏನು ಸಮಸ್ಯೆ? ಸಮಸ್ಯೆ ಇಲ್ಲದ ಬಾಳೆ ಯಾವ್ದೈತಿ? ಬಾಳೆ ಕಡೆ ಲಕ್ಷ ಕೊಟ್ಟ ಸಮಸ್ಯೆ ಇರುವುದು ನೋಡಿ. ಅದು ಏನು ಉಣ್ಣಾಕ ಮನಸ್ಸಾಗಲ್ಲ, ನಿದ್ದೆ ಹತ್ತದಿಲ್ಲ, ಏನು ಅದಕ್ಕೆ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬಿಡೋದು, ಬಿಟ್ಟು ಬಿಡೋದನ್ನ. ಅದನ್ನ ಬಿಟ್ಟಾಗ ನಿನಗೆ ಪರಿಹಾರ ಅದನ್ನ, ಅದ್ರ ಬಡಿವಿ ಕೈ ಬಿಡೋದನ್ನ. ಹೆಂಗ ನೀ ಇರುವಿನ ಕಡೆ ಲಕ್ಷ ಬಿಡ, ನಿನಗೂ ಅದಕ್ಕೂ ಏನು ಸಂಬಂಧ? ಇವೆಲ್ಲ ಯಾರಿಗೆ? ನೀನು ಯಾರು? ನನ್ನಲ್ಲಿ ಇಲ್ಲಲ್ಲ ಇದು. ಇದನ್ನು ಯಾವಾಗಲೂ ಇದರ ನೆನಪಿನಾಗ ಇರಕ್ಕೆ ಅನುದಿನ ಒಡೆವೆರಿಯದೆ ಬಿಟ್ಟು ಬಿಡದ ಆತ್ಮಚಿಂತನದ ಅಭ್ಯಾಸದ ತುಡುಗಿದೆ ಅಂದ್ರೆ ನಿನಗಿದ್ರ ಬಾಧೆ ಇಲ್ಲದಂಗೆ. ಇಲ್ಲಾಂದ್ರೆ ಬಾಧೆ ಪಡ್ತೀನಿ, ನನಗಾಯ್ತು ಯಪ್ಪ ಇದು ಬಾಳೆ, ನನಗಾಯ್ತು. ನೀನೇ ಕಲ್ಪಿಸ್ಕೊಂಡು ಕೂತಿ ನನಗಾಯ್ತು. ನಿನ್ನಲ್ಲಿ ಇಲ್ಲದ ನೀನೇ ಆರೋಪ ಮಾಡ್ಕೊಂಡು ಕೂತಿ. ಏನ್ ವಿವೇಕಾನಂದರು ಹೇಳಿದ ಮಾತು ಯಾರಿಗೆ ನೆನಪದ ಹೇಳಿ? ಹಿಂದಿನ ಪುಣ್ಯ ಜೋರಿದ್ರೆ ನೆನಪು ಮಾಡಕ್ ಬರ್ತೈತೆ. ಅದನ್ನು ಬಾಳೆದಿಂದ ಲಿಪ್ತ ಆಗಿದ್ದ ಈ ಅಭ್ಯಾಸದಾಗ ತೊಡಗಾಕ ಪ್ರೇರಣೆ ಆಕೈತಿ ಪುಣ್ಯ ಇದ್ರೆ. ಅದಕ್ಕೆ ಅಂತವ್ರ ಸಂಘ ಮಾಡು, ಇದು ಗಟ್ಟಿ ಆಕೈತಿ. ಎಂಥವ್ರ ಸಂಘ ಮಾಡ್ತಿ ಅಂತ ಸಂಸ್ಕಾರ ನಿನ್ ಗಟ್ಟಿ ಆಕೈತಿ ನೋಡು. ಸಾಧು ಸಂತರ ಸಂಘನ ವಿವೇಕ ಉದಯ ಆಗ್ಲಿಕ್ಕೆ ಕಾರಣ. ಸಂಘ ಮಾಡ್ಯಾನ ನಾವು, ಜನ್ಮಾಂತರ ಅಂತವ್ರ ಸಂಘ ಮಾಡ್ಯಾನ, ಅವನಲ್ಲಿ ವಿವೇಕ ಜಾಗೃತ ಆಗೈತಿ. ಜಡಬುದ್ಧಿ ಜಡಸಂಗ ಮಾಡಿ 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 ನಮ್ದು ಅದು ಕುಂಠಿತ ಆಗ್ಬಿಟ್ಟೈತಿ. ವಿವೇಕ ಇಲ್ದಂಗ ಕಳ್ಕೊಂಡ್ಬಿಟ್ಟಿವಿ ನಾವು. ಏನ್ ವಿಚಾರ ಮಾಡೋ ಸಾಮರ್ಥ್ಯ ಎಲ್ಲ ಕಳ್ಕೊಂಡ್ಬಿಟ್ಟಿವಿ. ಮನಸ್ಸೆಂಬ ಎಳ್ಳನ್ನು ಬುದ್ಧಿ ಎಂಬ ಗಾಣಕ್ಕೆ ಕೊಟ್ಟಾಗ ಅಮೃತ ಎಂಬ ಎಣ್ಣೆ ಬರ್ತೈತಿ. ಹೌದು, ಬುದ್ಧಿ ಕೈ ಒಳಗೆ ಕೊಡಬೇಕು, ವಿವೇಕದ ಕೈಯಾಗಿ ಕೊಟ್ಟಾಗ ಅದು ಗೊತ್ತಾಗೈತಿ. ಏನ್ ಅಂತಃಕರಣದಲ್ಲಿ ಶುದ್ಧವೂ ಮತ್ತು ನಿಶ್ಚಲವಾದ ಸ್ಥಿತಿಗೆ ಬುದ್ಧಿ ಅಂತಾರೆ. ಮಲಿನವೂ ಚಂಚಲವಾದ ವೃತ್ತಿಗಿನ ಮನಸ್ಸು ಅಂತಾರೆ. ಏನ್ ಅದ ನಿಶ್ಚಯ ಮಾಡೋದು ಬುದ್ಧಿ, ಚಂಚಲತೆ ಉಂಟು ಮಾಡೋದು ಮನಸ್ಸು, ನೆನಪಿಟ್ಕೋದು ಚಿತ್ತು. ಅದಕ್ಕೆ ಅಂತಃಕರಣ ಚತುಷ್ಟಯ ಅಂತಾರೆ. ಅದ ನಾನು ನಾನು ಅನ್ನೋದು ಇದು ಅಹಂಕಾರ. ಮನ ಬುದ್ಧಿ ಚಿತ್ತು ಅಹಂಕಾರ ಇವು ಅಂತಃಕರಣ ಚತುಷ್ಟಯಗಳಂತ. ಒಂದೇ ಅದು. ಅವ ಆಯಾ ಇದನ್ ಮಾಡಿದ ಆ ಹೆಸರುಗಳ ಕರೆದಾರ. ಏನ್ ಬುದ್ಧಿ ಹೇಳಿದಂತೆ ಮನಸ್ಸು ಕೇಳಿದರೆ ಜೀವನಿಗೆ ಸುಖವಾಗುತ್ತದೆ. ಅವಿವೇಕಿಯಾದ ಮನಸ್ಸು ಹೇಳಿದಂತೆ ಬುದ್ಧಿ ಕೇಳುವುದಾದರೆ ಅಂಥವನಿಗೆ ಸಂಕಟವು ತಪ್ಪುವುದಿಲ್ಲ. ನಿದ್ದೆ ಹತ್ತಿದಾಗ ಒಳಗ ಹೊರಗ ಅನ್ನೋ ಭಾವ ಸುಧಾ ಇರುವುದಿಲ್ಲ ಅಲ್ಲಿ. ಹಂಗ ಆತ್ಮನಲ್ಲಿ ಬುದ್ಧಿ ನೆಲೆಯಾಗಿ ನಿಂತು ಅಂದ್ರೆ ಅನ್ಯ ಭಾವಕ್ಕೆ ಆಸ್ಪದನೆ ಇಲ್ಲ ಅಲ್ಲಿ. ಏನ್ ನಾನು ನೀನು ಅನ್ನೋ ಭಾವ ಇಲ್ಲ ಅಲ್ಲಿ, ಭೇದ ಭಾವ ಬರುವಂಗಿಲ್ಲ ಅಲ್ಲಿ. ಅಲ್ಲಿ ಒಂದಾಗಿರ್ತದೆ. ನಿದ್ದೆ ಹತ್ತಾಗ ಎಲ್ಲರೂ ಒಂದಾಗಿರ್ತೀವಿ, ಬೇರೆ ಬೇರೆ ಇರ್ತೀವಿ. ಅಜ್ಞಾನದೊಳಗೆ ಒಂದಾಗಿರ್ತೀವಿ. ಇನ್ನು ಜ್ಞಾನ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅಲ್ಲಿ ಭೇದ ಇಲ್ಲ. ಎಲ್ಲಾ ನದಿಗಳು ಸಮುದ್ರ ಸೇರಿದಾಗ ನದಿಗಳಿಗೆ ಅಸ್ತಿತ್ವ ಎಲ್ಲಿ ಉಳಿತೈತಿ?
ಆ ನದಿ ಬೇರೆ ಐತಿ ನದಿ ಬೇರೆ ಅನ್ನೋದು ಕಾಣೋದೇ ಇಲ್ಲ ಅಲ್ಲಿ. ಆ ಎಲ್ಲಾ ನದಿಗಳು ಸಮುದ್ರನ ಆಗ್ಬಿಡ್ತಾವ. ಏನ್ ಹಂಗ ಜೀವಭಾವ ಅನ್ನುವಂಥದ್ದು ಹೋತಂದ್ರ ಪೂರ್ಣ ಸ್ಥಿತಿಯನ್ನು ಪಡೆದ ಮ್ಯಾಗ ಯಾವ ಉಳಿದಿಲ್ಲ. ಏನ್ ಎಲ್ಲವೂ ಒಂದ ಅನ್ನೋ ಅನುಭವಕ್ಕೆ ಬಂದ್ಬಿಡ್ತದೆ. ಏನ್ ಭೇದ ಭಾವನ ಉಳಿದಿಲ್ಲ ಅಲ್ಲಿ. ಏನ್ ಶಿವಲೋಕವನ್ನು ಹೊಕ್ಕು ಸಮರಸವಾದ ಬಳಿಕ ಹೌದಿಲ್ಲ ಪದ ಇದನ್ನ ಅನ್ನೋದಿಲ್ಲ ಮಂತ್ರ ಸತ್ತಾಗ ಶಿವಲೋಕವನ್ನು ಸಮರಸ ಆದ ಬಳಿಕ ಮತ್ತೆ ಪುನಃ ಸುವರ್ಣ ಬರುದನ ಇಲ್ಲ ಅಂತ ಭಾವ ಜೀವ ಭಾವ ಅನ್ನೋದು ಎಲ್ಲಿ ಬರ್ತೈತೆ ಅತ್ತಾಗಿಂದ ನದಿ ಹೊಕ್ಕ ಮ್ಯಾಗ ಸಮುದ್ರ ಆಗಿಬಿಡ್ತೈತಿ. ಹಂಗ ತನ್ನ ಈ ಸ್ಥಿತಿ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತೇನೆ. ಜೀವ ಭಾವ ನಾಶ ಆಗಿಬಿಡ್ತೈತಿ. ಎಲ್ಲವೂ ಬ್ರಹ್ಮ ಸ್ವರೂಪನ ಆಗಿಬಿಡ್ತೈತಿ. ಏನ್ ಅದಕ್ಕೆ ಅದನ್ನು ಆ ಸ್ಥಿತಿಯನ್ನು ಹೊಂದನಿ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಏನ್ ಅನ್ಯ ಭಾವ ಬರುವುದನ ಇಲ್ಲ ಅಲ್ಲಿ. ಆ ಸ್ಥಿತಿಯನ್ನು ಹೊಂದಿದ ನಂತರ ನಾವು ಬಂದಿರುವ ಮೂಲ ಸ್ಥಾನವನ್ನು ಬೇಗ ಸೇರಬೇಕು. ನಾವು ತೆಗೆದುಕೊಂಡು ವಸ್ತುಗಳನ್ನು ದೌಡು ಕೊಡಬೇಕು. ಕಡಗ ಇಸ್ಕೊಂಡ್ ಮಂದಿ ಕಡ ಅವ್ನು ತಗೊಂಡು ವಸ್ತು ವಾಳಿ ಕೊಡೋಂಗಿಲ್ಲ ಅಂದ್ರೆ ಹೆಂಗ್ರಿ ಅದು? ಅವು ಕಾಡ್ತಾವ ಹಿಂದಗಡೆ ನಿನ್ನ ತಗೊಂಡು ವಸ್ತುಗಳನ್ನ ನಾವು ಕೊಡ್ಲಿಲ್ಲ ಅಂತಂದ್ರೆ ಅದೇ ನಮ್ಮನ್ನು ಉದ್ಧಾರ ಮಾಡಿಕೊಡೋದಿಲ್ಲ. ಯಾರದ್ರ ಅಂತೇಳಿ ಏನ ತಗೊಂಡೇ ಒಂದ್ರು ಕೂಡ ಅದನ್ನು ಮುಟ್ಟಿಸ್ಬೇಕು ತಗೊಂಡದ್ದನ್ನು. ಹೌದು, ಇಲ್ಲ ಅಂದ್ರೆ ಋಣದಾಗ ಹೋಕ್ಕಿ ನೀನು. ನಾವು ಏನೇ ತಗೊಂಡೇವ ಅವ್ರು ಅದನ್ನು ಮುಟ್ಟಿಸ್ಬೇಕು. ನಾವು ತಗೊಂಡು ಬಂದದ್ದು ಇಲ್ಲ ಅಂದ್ರೆ ಋಣದಾಗ ಹೋಕ್ಕಿ ನೀನು. ಋಣ ಯಾವಾಗ ತೀರ್ಸುತ್ತ ತಗೊಂಡ್ಬಂದಿ ಅದು. ಹಂಗ ಆಯ್ತು ಸಿಗ್ತೈತೆ ಅಂತ ತಗೊಂಡು ಬಂದಿ, ನಾಳೆ ಆ ಋಣ ಯಾವಾಗ ತೀರ್ಸೋದು? ಆ ಋಣ ತೀರ್ಸಕ್ಕೆ ಅವ್ರ ಮನೆಯನ್ನ ನಾಯಿಯಾಗಿ ಹುಟ್ಟಬೇಕಾಗೈತಿ. ಮತ್ತೆ ಏನ್ ಸಂಸಾರವೆಂಬ ವೃಕ್ಷಕ್ಕೆ ಆತ್ಮಜ್ಞಾನವೇ ಅಮೃತ ಫಲವು. ಹೌದು, ಅಲ್ಲಿ ಇದ್ದುಕೊಂಡೇನ ಇದನ್ನ ನಾವು ಮಾಡ್ಕೋಬೇಕು. ಆ ಸ್ಥಿತಿಯನ್ನು ಪಡ್ಕೋಬೇಕು. ಹಿಂದಿನ ಋಷಿಮುನಿಗಳೆಲ್ಲ ಅಲ್ಲಿ ಇದ್ದುಕೊಂಡೇನ ಆ ಸ್ಥಿತಿಯನ್ನು ಪಡೆದು ಗೃಹಸ್ಥ ಜೀವನದಾಗ ಇದ್ದುಕೊಂಡ ಅದನ್ನು ಹೊಂದಿದ್ರಿಲ್ಲ ಅವರು. ಆತ್ಮಜ್ಞಾನವಿಲ್ಲದ ಸಂಸಾರಿಗೆ ಫಲವಿಲ್ಲ. ಬರೇ ಲೌಕಿಕದಾಗ ತೊಡಗಿ ಏನು ಗಾಳೆ ಬಡದಿಲ್ಲ ಅಂದ್ರೆ ಏನ್ ಮಾಡೋದು ತಗೊಂಡ? ಎಷ್ಟ್ ಸೌಕಾರಿಕಿದ್ರಲ್ಲ ತಗೊಂಡು ಏನ್ ಮಾಡೋದು? ಮನುಷ್ಯನಿಗೆ ಜ್ಞಾನನ ಭೂಷಣ. ಅರಿವಿ ಅಂಚಡಿ ಒಡವೆಗಳು ಯಾವ ಭೂಷಣ ಅಲ್ಲ. ಎಷ್ಟು ಶೃಂಗಾರ ಮಾಡ್ಕೊಂಡ್ರೆ ಏನಾಗಬೇಕಾಗಿತ್ತು? ಏನ್ ಸರಸಾಲಂಕೃತಿ ರೂಪಿಂದೇನು ಬಹುಸಿದ್ಧಿಗಳನ್ನು ಪಡೆಯಲ್ಲ. ಅದರಿಂದೇನು ನಿಜವಾದ ಸಮಾಧಾನ ಶಾಂತಿ ಇರ್ಲಿಲ್ಲ ಅಂದ್ರೆ ಅವನ್ ತಗೊಂಡು ಏನ್ ಮಾಡುದು ಅಂತ. ಕಂಡಾಗಲೇ ರಮಣೀಯವಿದೆಲ್ಲ ಉಂಡಾಗಲೇ ನೆರಸನವಿಂತಿದೆಲ್ಲ ಅಂತ. ಸಮಾಧಾನ ಶಾಂತಿ ಇರ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು? ಇಡೀ ಜಗತ್ತಿನ ಐಶ್ವರ್ಯ ತಗೊಂಡು ಏನ್ ಮಾಡ್ಬೇಕಾಗಿದೆ? ಇಡೀ ಜಗತ್ತ ಕೊಡ್ತೇವೆ ನಿನಗೆ, ಆರಾಮ್ ಇರ್ತೀಯ? ಏನ್ ಬೇಕಾದನ್ನೆಲ್ಲ ತಗೋ ಜಗತ್ತಿನಿಂದ, ಆರಾಮ್ ಇರು ನೋಡೋಣ ಅಂತ. ಆರಾಮ್ ಇದ್ದವಂಗ ಇದೆಲ್ಲ ಎದಕ್ ಬೇಕಾಗೈತಿ? ಹೌದಿಲ್ಲ? ಜಗತ್ತಿನ ವಸ್ತುಗಳಾದ ಅವಶ್ಯಕತೆ ಬರುದೋ ಇಲ್ಲ. ಅವನು ಆರಾಮಿನ ಭಾವದಾಗಿದ್ದವಂಗ ಏನ್ ನುಡಿದುದನ್ನು ನಡೆದು ತೋರಿಸುವಾತನೇ ಗುರು ಅಂತ. ಹೌದು, ಮಾತಾಡಿದಂತೆ ಇದ್ದವ ಅವಾಗ ಗುರುತ್ವ ಬರ್ತದೆ. ಏನ್ ನಾವು ಬಾಯಲ್ಲಿ ಗುರು ಅನ್ನೋದು ಬೇಡವ, ಮತ್ ಕೀಳ್ತನ ಬಂತ ನಿನಗೆ. ಗುರುತ್ವ ಎಲ್ಲಿ ಐತಿ? ಎಲ್ಲಿ ಹೋಗ್ತೀನಿ? ಗುರುತನವಾವುದು ದರಿಯೊಳು ಅಯಾಚನೆ ಅಂತ. ಬೇಕಾದ ಏನೈತಿ ಅಂದ್ರು ಕ್ಷುಲ್ಲಕದ ಇದನ್ನು ಬೇಡೋಂಗಿಲ್ಲ ನಾವು. ಏನ್ ಸಣ್ಣದೈತಿ ಅಂದ್ರು ಅದನ್ನ ಬೇಡೋಂಗಿಲ್ಲ. ಏನು ಕ್ಷುಲ್ಲಕ ಐತಿ ಒಂದು ಅಡಿಕೆ ಒಳತಾವಪ್ಪ ಅಂದ್ರೆ ಹೋಗ್ತೀನಿ, ಇಷ್ಟ ಸುಣ್ಣ ತಾ ಅಂದ್ರೆ ಹೋಗ್ತೀನಿ ನಿನಗೆ. ಹೌದಿಲ್ಲ? ಇಷ್ಟಕ್ಕೆಲ್ಲ ಏನ್ರಿ ಅಂತಿರ್ತಾರ.
ಅದ ಆಶೆ ಬಿತ್ತ ನಿನಗಂತ, ಸಣ್ಣದೈತಿ ಅಂದ್ರು ಅದ ಆಶೆಕ್ ಬಿದ್ದೀನಿ ಅಂತ. ಹಾ, ಏನನ್ನು ಬೇಡದೆ ಇರುವುದು ಅದು ಗುರುತನ. ಅಯಾಚನೆ ಗುರುತನವಾವುದು ಅಯಾಚನೆ. ಪ್ರಾಣ ಹೋಗ್ತೈತಿ ಅಂದ್ರು ಯಾರನ್ನು ಬೇಡಂಗಿಲ್ಲ, ಏ ಕೈ ಚಾಚುವಂಗಿಲ್ಲ ಯಾರಿಗೆ, ಏ ಅದಕ್ಕೆ ಗುರುತು ಅಂತಾರ. ಏ ಬಾಯಿಲೆ ಬ್ರಹ್ಮಜ್ಞಾನವನ್ನು ಹೇಳಿ ಶಿಷ್ಯರ ಕೈಯಲ್ಲಿ ಕಲ್ಲನ್ನು ಕೊಡುವ ಆತನು ಗುರು ಆಗಲಾರ. ಹೌದು, ನಿಜವಾದದ್ದನ್ನು ತಿಳಿಸಿಕೊಡವ ಗುರು. ನೀ ಜಡಭಾವ ಹಿಡ್ಕೊಂಡಕಾರ ಅದನ್ನ ಮಾಡೋ ಇದನ್ನ ಮಾಡೋ, ಗದ್ಗಿ ಕಟ್ಕೊಂಡ್ಕೊಂಡ್ರು ಪೂಜೆ ಮಾಡೋ, ಗೊಂಬೆ ಇಟ್ಕೊಂಡ್ಕೊಂಡ್ರು ನಾವು ಹೇಳ್ತಾನ. ಗದ್ಗಿ ಗೊಂಬೆಗೆ ನಡ್ಕೊ ಅಂತ ಹೇಳಿದ್ರು, ನಮ್ಮಪ್ಪ ಯಾರಿಗಾರ ಹೇಳಿದ? ಏನು ಹೇಳಿಲ್ಲ. ಏನ್ ತನ್ನಲ್ಲಿ ತಾನು ಆನಂದ ಸ್ಥಿತಿಯನ್ನು ಹೊಂದಿದವ ಜಗತ್ತಿನ ವ್ಯವಹಾರಕ್ಕೆ ಯಾಕೆ ಬಸಿಗೆ ಬೀಳ್ತಾನ್ರಿ ಅವ? ಅವ ಸ್ಥಿತಪ್ರಜ್ಞ, ತನ್ನಲ್ಲಿ ತಾನು ಆನಂದ ಸ್ಥಿತಿಯನ್ನು ಕಂಡುಕೊಂಡವು. ಅವ ಸ್ಥಿತಪ್ರಜ್ಞ, ಜಗತ್ತಿನ ವಸ್ತುಗಳಿಗೆ ಬಾಯಿ ತಕ್ಕೊಂಡ್ಕೊಂಡಿರೋದು ನಾವು. ಏನ್ ಅಧ್ಯಾತ್ಮ ಸಾಧನೆಗಾಗಿ ಪಡುವಂತ ಶ್ರಮ ಏನದ ನೋಡ್ರಿ, ಇದು ಎಂದೂ ವ್ಯರ್ಥ ಆಗುದಿಲ್ಲ ಅಂತ ತಿಳ್ಕೊಂಡು. ಬಾಳೆ ದಶೆಯಿಂದ ಏನು ಪಡ್ತೀರಲ್ಲ ಶ್ರಮ, ಅದೆಲ್ಲ ನಿರರ್ಥ. ಗುಡ್ಡಕ್ಕಲ್ಲಿ ಹೊತ್ತಂಗ ನೀನು ಎಷ್ಟು ಪಡ್ಕೊಂಡು ಬಾಳೆ ಮಾಡಿದ್ರು ಎದಕ್ ಬರುದು ನೀನು? ಎದಕ್ ಬಡ್ಕೋತಿ ಕೆಲಸದಿಂದ? ಏನ್ ಲಾಭ ಐತೆ ಅದ್ರಾಗ? ಎಷ್ಟು ಜನ್ಮ ಆತೀನಿ ಅದಕ್ಕೆ ಬಡ್ಕೊಂಡು ಅದ್ರ ಬೆನ್ನ ತಿರ್ಗಾಕೈತಿ. ಅದರಿಂದ ಏನೂ ಲಾಭ ಇಲ್ಲ. ಹೊಳೆದಿರ್ಬೇಕಲ್ಲ ನೀವು, ಹೊಳೆದ ಬಾಳ ಕಠಿಣ ಐತಿ ನಾವು. ಮತ್ತು ಅದ್ರ ಬೆನ್ನು ಹತ್ತೋದು ಬಿಡುದಿಲ್ಲ, ಎಷ್ಟು ಹೇಳಿರು ಕೇಳಿರು ನೀವು. ಬೇಕಾದ್ರೆ ನೀವು ಜನ್ಮಾಂತರ ಜಮಾ ಕರ್ಸ್ತಾಗದ್ ನೋಡ್ಕೋರಿ. ಅದಕ್ಕಾಗಿ ಬಡ್ಕೊಂಡು ಬಾಳೆ ಮಾಡ್ಕೊಂತ ಬಂದವ್ರು ನೋಡ ಹರಕೆಗತಿ ಏನಾಗೈತಿ. ಅಧ್ಯಾತ್ಮ ಸಾಧನೆಗಿಂತ ಶ್ರೇಷ್ಠವಾದಂತಹ ಸಾಧನ ಮತ್ಯಾವುದೂ ಇಲ್ಲ. ಅದಕ್ಕಾಗಿ ಶ್ರಮ ಪಟ್ಟವ್ರು ಯಾರು ನಿರರ್ಥಕಾಗ್ಯಾರ ಹೇಳಿ? ಬಾಳೆ ದಶೆಯಿಂದ ಕಷ್ಟಪಟ್ಟವ್ರು ಯಾರು ಸಾರ್ಥಕತೆಯನ್ನು ಹೊಂದ್ಯಾರ? ಏನ್ ಕಲ್ಲು ಕಟ್ಟಿಗೆ ಪೂಜೆ ಮಾಡೋದ ಅಧ್ಯಾತ್ಮಕ್ಕೆ ಯಾಕೆ ಬರ್ಬೇಕ್ರಿ ನೀವು? ಈ ಭೂಮಿಯಾಗ ನೀನೇ ಕಲ್ಪನಾ ಮಾಡ್ಕೊಂಡು ಆಕಾರ ಕೊಟ್ಟದಕ್ಕೆ ಶಿಲಾಮೂರ್ತಿ ಸ್ಥಾಪನಾ ಮಾಡಿದೆ, ಅದಕ್ಕೆ ಪುರಾಣ ಪ್ರತಿಷ್ಠಾಪನೆ ಮಾಡ್ತಾನಂತ ಮಾಡಾಕ್ ಬರ್ತೈತಿ. ಅದಕ್ಕೆ ಜಡವಾದದ್ದನ್ನ ಪ್ರಾಣ ತುಂಬಾಕ್ ಬರ್ತೈತೇನ್ರಿ ಜಡವಾದದ್ದಕ್ಕೆ? ಎಷ್ಟು ಜನ ಮಳ್ಳೈತಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಂತ. ಸೂಜಿ ತಗೊಂಡ್ ಕಿವ್ಯಾಗ ಚುಸ್ತಾರಂತ. ಅದಕ್ಕೆ ಯಾಕ್ರಿ? ಇವೆಲ್ಲ ಸಾಮಾನು ಬೇಕು, ಪ್ರಾಣ ಪ್ರತಿಷ್ಠಾಪನೆಗೆ ಸಾಮಾನು ಬರ್ಕೊಡ್ತಾರ. ಇವನ್ನೆಲ್ಲ ಮಂತ್ರ ಅಂದ್ರೆ ಅವಕ್ಕೆ ಜೀವ ಬಂದ್ಬಿಡ್ತೈತೇನ, ಕಳ ಬಂದ್ಬಿಡ್ತೈತೆ ನೀನು? ಅದರಲ್ಲಿ ಶಕ್ತಿ ಬರ್ತೈತೇನ ಅದಕ್ಕೆ? ಈಗ ನೀನ ಕಲ್ಪಿಸ್ಕೊಂಡು ಕೂತೀಯ ಅದ್ರಲ್ಲಿ ಐತೆ ಅಂತ. ಗದ್ಗೆ ಗೊಂಬಿಗೆ ನಡ್ಕೊಂತೆ ಯಾವ್ದಾರ ಹೇಳೈತೇನ ಶ್ರುತಿ? ಜೀವಂತ ಎಲ್ಲಿರ್ತಾರೆ ಬ್ರಹ್ಮನಿಷ್ಠ ಸದ್ಗುರುಗಳು, ಅಲ್ಲಿ ಹೋಗಿ ನಿನ್ನ ಸಂಶಯಗಳನ್ನು ನಿವಾರಣೆ ಮಾಡ್ಕೊ. ಗದ್ಗಿ ಮುಂದೆ ಒದರ್ಕೊಂಡ್ರೆ ಯಾರು ಕೇಳ್ಬೇಕು ನೀನು? ಅವಕ್ಕೆ ಇಂದ್ರಿಯಗಳದಾವ, ನೀನು ಕೇಳಿದ್ದನ್ನು ಇದನ್ ಮಾಡಾಕ. ಅಲ್ಲಿ ಚೈತನ್ಯ ಜಾಗೃತಿ ಐತೆ, ಅಂತಃಕರಣ ಚೈತನ್ಯ. ಆ ಗುರು ಜೀವಂತ ಇದ್ದಾಗ ಹೋಗಿ ಅಲ್ಲಿ ನಿನ್ನ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡ್ಕೊ. ಇದ್ದಾಗ ಸನಿಯಕ್ ಬರೋಂಗಿಲ್ರಿ. ಅವ್ರ ಶರೀರ ಬಿಟ್ಟ ಮ್ಯಾಗ ಗದ್ಗಿ ಗೊಂಬಿ ಕಟ್ಕೊಂಡ್ರಿ ಏನ್ ಅಭಿಷೇಕ ಮಾಡೀನಿ, ಇದನ್ ಮಾಡೀನಿ, ಏನ್ ಮಾಡಿದಂಗ ವ್ಯರ್ಥ ಮಾಡೋದಿಲ್ಲ ನೀನು. ಏನ್ ಭೂಮಿಯಲ್ಲಿ ಸ್ಥಾಪನೆ ಮಾಡಿದಂತ ಶಿಲಾಮೂರ್ತಿ ಅದು ಮಾತಾಡ್ಸೋದಿಲ್ಲ ನೀನು. ಆದ್ರೆ ಗುರು ನಿನಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾನೆ. ಏನ್ ಅದಕ್ಕೆ ಈ ಕಾಶಿ ರಾಮೇಶ್ವರ ತೀರ್ಥಗಳನ್ನು ಸಂಚರಿಸಿದ ಮಾತ್ರಕ್ಕೆ ಮುಕ್ತಿ ಸಿಗುವುದಿಲ್ಲ ನಿಮಗೆ. ಅದಕ್ಕೆ ಕಲ್ಲು ದೇವರು ದೇವರಲ್ಲ, ಕಂಚು ಹಿತ್ತಾಳಿ ಪಾತ್ರೆಗಳು ಇವುಗಳಿಂದ ಮಾಡಿದ್ವು ಯಾವ ದೇವರಲ್ಲ. ಕಾಶಿ ಗೋಕರ್ಣ ಕ್ಷೇತ್ರ ಇವೆಲ್ಲ ಅಡ್ಡಾಡ್ತೇವಲ್ಲ, ತಿರುಪತಿ ಐತಿ ಪುಣ್ಯಕ್ಷೇತ್ರ, ಅವು ಯಾವ ದೇವರಲ್ಲ. ತನ್ನ ತಾನು ತಿಳಿದರೆ ತಾನೇ ದೇವರು ನೋಡ ಅಂತ. ಇದನ್ನ ಮುಗುಳಿ ಬುಡಕ್ ಹಾಕ್ತೇವೆ ಇಂಥ ವಚನಗಳನ್ನೆಲ್ಲ. ಯಾಕ್ರಿ? ಹೊರಗಿಂದು ಎಲ್ಲ ಅವನ
ಆ ಮೂರ್ತಿ ಪೂಜೆ ಮಾಡೋದು, ಈ ಮೂರ್ತಿ ಪೂಜೆ ಮಾಡೋದು ಎಲ್ಲ ಬೇಕ್ರಿ ಅಂತ. ಎದಕ್ ಬೇಕಾಗ್ಯವು? ಅವಶ್ಯಕತೆ ಇಲ್ಲವು. ಏನ್ ಸಮಾಧಾನ ಶಾಂತಿಯನ್ನು ಹೊಂದಕ್ಕೆ ಅದರ ಅವಶ್ಯಕತೆ ಇಲ್ಲ. ಮೊದಲಿಗೆ ಇಲ್ಲವು. ಋಷಿಮುನಿಗಳದಲ್ಲ ಅಲ್ಲ, ಅನುಭವಿಗಳು ವಿಚಾರವಂತರು ಅದನ್ನು ಹೇಳೇ ಇಲ್ಲ, ಅದನ್ನು ಮಾಡಂತ ಹೇಳೇ ಇಲ್ಲ ಅವರು. ಏನ್ ಶರೀರ ರೂಪದ ಭಾವ ಬಂದ್ರೆ ಆನಂದದ ಅನುಭವ ಬರ್ತದೆ ನಿಮ್ಗೆ. ರೂಪದ ಭಾವ ಅಂದ್ರೆ ರೂಪ ಇರ್ತೈತಿ, ನಾಮದ ಭಾವ ಬಂದ್ರೆ ನಾಮ ಇರ್ತೈತಿ. ನಾಮ ರೂಪ ತೆಗೆದು ಹಾಕಿದಾಗ ಆರಾಮಿನ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮ್ಗೆ. ಯಾರು ಹೇಳೋದಿಲ್ಲ ನಿಮ್ಗೆ ಇದನ್ನು. ಏನ್ ಒಳಿತು ಕೆಡುಕುಗಳೆಲ್ಲ ಬುದ್ಧಿಗೆ ಸಂಬಂಧಪಟ್ಟವ, ಆದ್ರೆ ಆತ್ಮನಿಗೆ ಅವ ಸಂಬಂಧ ಇಲ್ಲ. ಏನ್ ಹೊರಗಿನ ವೇಷಭೂಷಣಗಳಿಂದ ಒಬ್ಬ ನಿಜವಾದ ಸನ್ಯಾಸಿ ಆಗಲಾರ. ಸನ್ಯಾಸಕ್ಕೆ ಯಾವ ವೇಷನೂ ಇಲ್ಲ. ಎಲ್ಲರ ಬರದಾರನು ತೆಗಿ ನೋಡಿ, ಇಂಥದ ಸೋಗು ಸನ್ಯಾಸಿಗೆ ಅಂತ. ಕೆಂದ ಉಟ್ರಕ್ಕಿನಿ, ಬಿಳದ ಉಟ್ರಕ್ಕಿವ, ತೆಲಿ ಬೋಳ್ಸಿರಕ್ಕಿವ, ಕೂದ್ಲಾ ಬಿಟ್ರಕ್ಕಿವ, ಪಟ್ಟ ಬಡದ್ರಕ್ಕಿನ ಸನ್ಯಾಸ. ಯಾ ಸೋಗು ಅದ ಸನ್ಯಾಸದ ಗುರ್ತಲ್ಲ ಅದು. ಏನ್ ನೀವ್ ಯಾವ್ದ್ರ ಗುರ್ತ ಇಡಕ್ ಹೊಂಟಿ, ಅದಕ್ಕೆ ಗುದ್ದಾಡಕ್ ಹಸ್ತಾವ ನಿನ್ ಗುರ್ತ, ಗುಂಪು ಮಾಡಕ್ ಹಸ್ತಾವ, ಗುರ್ತ ಮಾಡ್ಕೊಂಡ್ ಕುಂತಿ. ಏನ್ ಸನ್ಯಾಸತ್ವಕ್ಕೆ ಯಾವ ಗುರ್ತನೂ ಇಲ್ಲ. ಎಲ್ಲ ಒಳಗ ಅಂತರಂಗದ ಸಾಧನ, ಬಹಿರಂಗದ್ದಲ್ಲದು. ನಾ ಬಹಿರಂಗದಾಗ ಯಾವ್ದಾರ ಒಂದು ಚಿನ್ನ ಇಟ್ಕೊಂಡು ಸನ್ಯಾಸಿ ಅಂತ ಸೋಗ ಹಾಕೊಂಡು ಅಡ್ಡಾಡ್ರ ಸನ್ಯಾಸಕ್ಕೆ ಬಿಡೋದನ್ನ ಹುಚ್ಚಾರ. ಹೊರಗೆ ಏನಾದ್ರು ಸೋಗ ಹಾಕೋದು ಬಿಡೋದನ್ನ. ಒಳಗ ಆಂತರಿಕ ಅಭ್ಯಾಸ ಮಾಡಿದಾಗ ನಮ್ಗ ಆ ಸ್ಥಿತಿ ಅನುಭವ ಬರ್ತದೆ. ನಿರಂತರ ಒಳಗ ಅನುಸಂಧಾನ ನಡಿಬೇಕು ನೋಡ್ರಿ. ಸೋಗ ಹಾಕಿರ ಅಷ್ಟ ಬರ್ತೈತೇನ ಅದನ್ನ ಅನುಸಂಧಾನ ಮಾಡಕ? ಚಂದ ಹಾಕಿರ ಅಷ್ಟ ಬರ್ತೈತೇನ್ರಿ ಅದ್ರ ನೆನಪು? ಯಾಕ್ರಿ ಯಾ ಸೋಗ ಹಾಕಿರಿ ನಿನಗ ಆನಂದದ ನೆನಪಿನಾಗ ಇರಾಕ್ ಬರ್ತೈತಿ ಹೇಳ್ರಿ? ಸೋಗಿಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀ ಬೇಕಾದ ವೇಷಭೂಷಣಗಳನ್ನು ನಿನ್ನೆ ಹಾಕು, ನೀನು ಪ್ರಾರಬ್ಧಕ್ಕನುಸಾರ ಬೇಕಾದಿರ್ಲಿ ನೀನು ವೇಷಭೂಷಣಗಳು, ಅದಕ್ಕೂ ಯಾವ ಸಂಬಂಧ ಇಲ್ಲ. ಬಾಹ್ಯ ವೇಷಭೂಷಣಗಳಿಗೂ ಸನ್ಯಾಸಕ್ಕೂ ಯಾವ ಸಂಬಂಧ ಇಲ್ಲ. ಆಂತರಿಕ ಸ್ಥಿತಿ ಅದು. ಮನಸ್ಸಿನೊಳಗೆ ವಿಚಾರದಿಂದ ಅವನ್ನೆಲ್ಲ ಕೈ ಬಿಡ್ಬೇಕಾಗೈತಿ. ಹಿತ ಯಾವುದು ಹಿತ ಯಾವುದು ಅನ್ನುವಂಥ ವಿವೇಕ ಇದ್ರೆ ನಿನಗೆ ಇದು ಅನುಭವ ಬರ್ತೈತಿ. ಆ ವಿವೇಕ ವಿಚಾರಗಳಲ್ಲಿ ಸೋಗ ಹಾಕೊಂಡು ಅಡ್ಡಾಡ್ಬಿಟ್ರೆ ನೀನು ಸನ್ಯಾಸಿ ಆಗಿಬಿಡ್ತೀಯ. ನೀನು ಸೋಗ ಹಾಕಿ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ವಿವೇಕ ಉದಯ ಆದಾಗ ನಿನಗೆ ಇದು ನಿತ್ಯ ಯಾವುದು ಅನಿತ್ಯ ಯಾವುದು, ಹಿತ ಯಾವುದು ಅಹಿತ ಯಾವುದು ಅನ್ನುವಂಥ ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ. ಅವಾಗ ನಿನಗೆ ಅದ ಸುಖದ ದಾರಿ ಸಿಗ್ತೈತಿ. ನಿನಗೆ ನಿಜವಾದದ್ದು ಯಾವುದು ಅನ್ನೋದು. ತಲೆ ಬೋಳಿಸ್ಬಿಟ್ರೆ ಆಕೈತಿ ನಿನಗೆ ಸನ್ಯಾಸ ಹಾಕ್ತೀನಿ, ಕೂದಲ ಬಿಟ್ರೆ ಹಾಕೈತೀನಿ. ಯಾಕೆ ಅವ್ನು ಸುಳ ಜನರಿಗೆ ಯಾಕೆ ಮೋಸ ಮಾಡ್ತಾರೆ ಕೆಲಸ? ಕೆಟ್ಟ ವಿಚಾರಗಳು ಬರೋದೇ ಇಲ್ಲ. ನೀ ತಲೆ ಬೋಳಿಸ್ಬಿಟ್ರೆ ಕೂದಲ ಬಿಟ್ರೆ ಬರ್ತನ, ಗಡ್ಡ ಬಿಟ್ರೆ ಬರ್ತೈತಿ. ಮನಸ್ಸುನಾಗ ಐತಿ ನಿನಗೆಲ್ಲ ಸನ್ಯಾಸ. ಶರೀರಕ್ಕಲ್ಲದು. ಮನವಿರಕ್ತಿಗೆ ಮುಕ್ತಿ ಅಲ್ಲದೆ ತನು ವಿರಕ್ತಿಗೆ ಮುಕ್ತಿ ಅಲ್ಲವು ಅಂತ. ಮನಸ್ಸು ತನ್ನ ಮೂಲ ಉಗಮ ಸ್ಥಾನಗಳು ಕೂಡಿಸಬೇಕು. ತನ್ನ ಮೂಲ ಇರುವಿನಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸು. ಇವೆಲ್ಲ ತೂರಿಡುವಂಥ ವಿಷಯ ವಸ್ತುಗಳ ವಾಸನೆಗಳನ್ನೆಲ್ಲ ಬಿಡಿಸಿ ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸೋದು. ಅಂದಾಗ ಅದು ಅನುಭವ ಬರ್ತದೆ. ಅದಕ್ಕೆ ಶರೀರಕ್ಕೆ ಯಾವ್ದಾರ ಸೋಗು ಹಾಕಿದ್ರೆ ನಿನ್ಗೆ ಅದು ಅನುಭವ ಬರ್ತೈತೆ. ಯಾವ ಸೋಗು ಚಿನ್ನ ಹಾಕೊಂಡ್ರು ಅದು ಅನುಭವ ಬರೋದಿಲ್ಲ. ಅದು ಗುರ್ತಲ್ಲ, ಅಲ್ಲ ಮೂಲ ವಸ್ತು ಆಗ್ಲಾರ್ದು. ಗುರ್ತ ಮಾಡ್ಕೊಂಡು ಗುದ್ದಾಡ್ಕೊಂತ ಕುಂದಿರ್ತೀನಿ. ಗುರ್ತದ ಬೆನ್ನ ಇದು, ಗುರ್ತದ ವಾದಿ ಅಂದ್ರೆ ಗುರ್ತದ ಗತ್ತಲಕ್ಕೆ ಬಿದ್ದ ಗುದ್ದಾಡಕ್ ಹಸ್ತೈತಿ. ಅದಕ್ಕೆ ಯಾವ ರೂಪ ನಾಮ ಅವಶ್ಯಕತೆ ಇಲ್ಲ. ಅವನು ತೆಗೆದು ಹೋಗಿ ಅವನು ಅಲ್ಲಗಳೇ ಬೇಕಾಗತ್ತೆ. ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶಿನಷ್ಟಿ ಬ್ರಹ್ಮಯ್ಯ. ನಾಮರೂಪಗಳ ಭಾವ ಎಲ್ಲ ತೆಗೆದು ಹಾಕಿದಾಗ ನಿನಗೆ ಪರಿಶುದ್ಧವಾದಂಥ ಆನಂದದ ಅನುಭೂತಿ ಶುರು. ನಾಮರೂಪಗಳು ನಿನ್ನ ನಿಜವಾದ ಇರುವಿನಿಂದ ಅತ್ಯಂತ ದೂರದವು. ಅವೆಲ್ಲ ನಿನ್ನ ಮನಸ್ಸಿನ ಕಲ್ಪನಾದನ್ನುವಿಲ್ಲ. ಅದು ಮನ ಬುದ್ಧಿಗಳನ್ನ ಮೀರಿ ಇದ್ದದ್ದು. ನಿನ್ನ ಮೂಲ ಇರುವಿನ ಸ್ಥಿತಿ ಅದು. ಅದನ್ನ ನಾವು ಅನುಭವಕ್ಕೆ ಹೋಗ್ಬೇಕಾತಂದ್ರೆ ಇವನ್ನೆಲ್ಲ ವರ್ಜಿ ಮಾಡಬೇಕಾಗ್ತದೆ. ಅವ್ನು ಹಿಡ್ಕೊಂಡು ಕುಂತದ್ದು ಎಲ್ಲ ಗೂಡ್ಸ್ ಕಂಪ್ನಿ ಇರ್ತದೆ. ನಾಮರೂಪಗಳನ್ನ ಹಿಡ್ಕೊಂಡು ಕುಂತವ್ ಎಂದೂ ಆಗುದಿಲ್ಲ. ಎಷ್ಟು ಜನ್ಮ ಆದ್ರೂ ಆಗುದಿಲ್ಲ.
ಮೇಡಮ್. साधु संत महाराज को